Good evening, Achievers. Welcome to Achievers Hunt Hindu Editorial Analysis Classes. ಈ ದಿನ ನಾವು ಒಂದು ಉತ್ತಮವಾದ ಸಂದರ್ಭಕ್ಕೆ ತಕ್ಕದಾದ ಒಂದು ಎಡಿಟೋರಿಯಲನ್ನು ಈ ದಿನದ ಎಡಿಟೋರಿಯಲನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಎಡಿಟೋರಿಯಲ್ಗೆ ನಾವು ಪ್ರವೇಶ ಮಾಡೋ ಮುಂಚೆ ಕೆಲವು ಪ್ರಶ್ನೆಗಳು ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನೀವು ಬೇರೆಯವ್ರನ್ನೂ ಕೇಳ್ಬೋದು. ನಾನು ನಿಮಗೆ ಅದರ ಉತ್ತರಗಳ ಒಳಹರಿವನ್ನು ಬೆಚ್ಚಿಡ್ತೀನಿ, ನೀವು ಬೇರೆಯವ್ರಿಗೂ ಕೊಡ್ಬೋದು. ನೀವು ನೀಟ್ ಪಾಸ್ ಮಾಡಿದರೂ ಮೆಡಿಕಲ್ ಸೀಟಿಗೆ ಪರದಾಟ ಪಡ್ತಿದ್ದೀರಾ ಅಥವಾ ಪರದಾಡಬೇಕಾಗುತ್ತಾ? ಫಾರಿನ್ನಲ್ಲಿ MBBS ಅನ್ನುವಂಥದ್ದು ಅವಕಾಶನ ಕ್ಯಾಮ? ಫಾರಿನ್ ಮೆಡಿಕಲ್ ಡಿಗ್ರಿಗಳನ್ನ ಬ್ಯಾನ್ ಮಾಡಿದಾರಾ? ಇದೆಲ್ಲ ಇರಲಿ, ನೀವು ಯಾವ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ಗೆ ಅಂತ ಹೋಗ್ತಿರೋ ಆ ಡಾಕ್ಟ್ರು ಸರಿಯಾಗಿರೋ ಕ್ರಮಬದ್ಧವಾಗಿ ಕಲಿಸೋ ಅಂಥ ಯೂನಿವರ್ಸಿಟಿನಲ್ಲಿ ಕರೆಕ್ಟಾಗಿ ಟ್ರೈನ್ ಆಗಿದ್ದಾರಾ? ಇದೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಆತಂಕವನ್ನು, ದುಗುಡವನ್ನು ಉಂಟು ಮಾಡುತ್ತಲ್ಲ. ಆ ದುಗುಡದ ಹಿನ್ನೆಲೆಯಲ್ಲಿ ಈ ಒಂದು ಎಡಿಟೋರಿಯಲನ್ನು ಬರೆಯಲಾಗಿದೆ. ನೀವು ಖಂಡಿತವಾಗ್ಲೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಅಲ್ಲ, ನಮ್ಮ ಬದುಕಿನ ಭವಿಷ್ಯಕ್ಕೂ ಅಥವಾ ನಮ್ಮ ಸ್ಥಿತಿಗತಿಗೂ ಕೂಡ ನಾವು ಈ ಎಡಿಟೋರಿಯಲನ್ನು ಕೂಲಂಕುಷವಾಗಿ ತಿಳ್ಕೊಳ್ಳೇಬೇಕು. ವೈದ್ಯಕೀಯ ಜಾಗತೀಕರಣ ಅಂತಕ್ಕಂಥದ್ದು ಏನು ಮೆಡಿಸನ್ನ ಗ್ಲೋಬಲೈಸೇಷನ್ ಮಾಡಿದಾರಲ್ಲ, ಅದರ ಕರಾಳ ಮುಖವನ್ನು ಬಿಚ್ಚಿಡುವಂಥ ಪ್ರಯತ್ನವನ್ನು ಅಥವಾ ಕರಾಳ ಮುಖದೆಡೆಗೆ ಒಂದು ಬೆಟ್ಟು ಮಾಡಿ ತೋರ್ಸಕ್ಕಂಥ ಒಂದು ಪ್ರಯತ್ನವನ್ನು ಈ ಎಡಿಟೋರಿಯಲ್ ಮಾಡಿದೆ. ಎಲ್ಲ ದೃಷ್ಟಿಯಿಂದನೂ ಫಾರ್ಮಲ್ ಆಗಿ, ಇನ್ಫಾರ್ಮಲ್ ಆಗಿ, ಎಕ್ಸಾಮ್ಗಲ್ಲದೇ ಇದ್ದರೂ ಕೂಡ ನೀವು ಇದನ್ನು ತಿಳಿದುಕೊಳ್ಳಲೇಬೇಕಾದ ಅಗತ್ಯ ಇದೆ. ಅವುಗಳ ಜೊತೆಗೆ ನಾವು MBBS ಅನ್ನೋದು ಟ್ರ್ಯಾಪ್ ಯಾಕಾಗಿದೆ, ನೀಟ್ ಕ್ಲಿಯರ್ ಮಾಡಿದ್ರು ಯಾತಕ್ಕೆ ಸೀಟ್ ಸಿಗಲ್ಲ, ವಿದೇಶದಲ್ಲಿ ಮಾಡ್ತಕ್ಕಂಥ MBBSಗಳಲ್ಲಿ ಹಗರಣಗಳಷ್ಟೇ ಇದೆಯಾ, ಅವಕಾಶಗಳು ಇದೆಯಾ, ವಿದೇಶದಿಂದ ವೈದ್ಯಕೀಯ ಪದವಿಗಳನ್ನು ಪಡ್ಕೊಂಡು ಬಂದರೆ ಅದಕ್ಕೆ ಮಾನ್ಯತೆ ಇದೆಯಾ, ಹಾಗಾದರೆ ವಿದೇಶದಲ್ಲಿ MBBS ಮಾಡೋದನ್ನು ನಿಲ್ಲಿಸಬೇಕಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಅವಲೋಕನದಲ್ಲಿ, ಈ ವಿಶ್ಲೇಷಣೆಯಲ್ಲಿ ಸಿಗುತ್ತೆ, ಹೆಚ್ಚಿನ ಮಾಹಿತಿ ಸಿಗುತ್ತೆ. ಮತ್ತು ಪ್ರತಿದಿನವೂ ನಾನು ಹೇಳೋ ಹಾಗೆ ಈ ಎಡಿಟೋರಿಯಲ್ಗಳ ಅನಾಲಿಸಿಸ್ ಮತ್ತು ಇಂಗ್ಲೀಷ್ ವೊಕ್ಯಾಬ್ಯುಲರಿ, ಇಡಿಯಮ್ಸ್ ಮತ್ತು ಕೀ ಫ್ರೇಸಸ್ ಏನಿದೆ, ನಿಮ್ಮ ಎಲ್ಲ ಪರೀಕ್ಷೆಗಳಿಗೂ ಅತ್ಯಂತ ಅಗತ್ಯ ಅನ್ನೋದನ್ನು ಮರಿಬೇಡಿ. ಏನು ಈ ದಿನದ ನಾವು ವಿಶ್ಲೇಷಣೆಯಲ್ಲಿ, ಈ ತರಗತಿನಲ್ಲಿ ಏನನ್ನು ನಾವು ಕಲಿತೀವಿ ಅಂತ ಹೇಳಿದ್ರೆ, ಹಿಂದೂ ಸಂಪಾದಕೀಯದ ವಿಶ್ಲೇಷಣೆ. ಸಂಪಾದಕೀಯದಲ್ಲಿ ಯಾವ ವಿಷಯವನ್ನು ಅವರು ತಂದಿದ್ದಾರೋ ಆ ವಿಷಯದ ಬಗ್ಗೆ ನಿಮಗೆ ತಿಳಿಯಲೇಬೇಕಾದ ಮತ್ತಷ್ಟು ಮಾಹಿತಿ, ಅಂದರೆ ಎಡಿಟೋರಿಯಲಲ್ಲಿ ಮೆನ್ಷನ್ ಮಾಡಿರದ ಮಾಹಿತಿಗಳನ್ನು ನಾನು ಇಲ್ಲಿ ನಿಮಗಾಗಿ ಪಟ್ಟಿ ಮಾಡಿಕೊಡ್ತಿದ್ದೀನಿ. ವೊಕ್ಯಾಬ್ಯುಲರಿ ಫ್ರಮ್ ದ ಎಡಿಟೋರಿಯಲ್, ನಿಮಗೆ ವೊಕ್ಯಾಬ್ಯುಲರಿ ವರ್ಡ್ ಸಿಗುತ್ತೆ, ಕೀ ಫ್ರೇಸಸ್ ಸಿಗುತ್ತೆ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಪಟ್ಟಿ ಮಾಡಿಕೊಟ್ಟಿದ್ದೀವಿ. ನಿಮ್ಮ ಎಲ್ಲ ಪರೀಕ್ಷೆಗಳಿಗೂ ಇದು ಅತ್ಯಂತ ಅಗತ್ಯ. ಜೊತೆಗೆ ಕಾಂಪ್ರಹೆನ್ಷನ್, ಎಡಿಟೋರಿಯಲನ್ನು ಕಾಂಪ್ರಹೆನ್ಷನ್ ಪ್ಯಾಸೇಜ್ ಆಗಿ ಮಾಡಿ ಅದರ ಮೇಲೆ ಕ್ವಶನ್ಸ್ ಕೂಡ ಕೇಳಲಾಗುತ್ತೆ. ಇದು ಎಕ್ಸಾಮ್ ಪ್ಯಾಟ್ರಲ್ಲೇ ಇರೋದರಿಂದ, ಬಹುತೇಕ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ಯಾಟ್ರನ್ನಲ್ಲೇ ಇರೋದರಿಂದ ಇಂಗ್ಲೀಷ್ ಕಲಿಕೆಗೆ ಅತ್ಯಂತ ಅಗತ್ಯವಾಗಿರುವಂಥದ್ದು. ಲೆಂತಿ ಕ್ಲಾಸ್ ಆಗುತ್ತೆ, ಪಾಸ್ ಮಾಡಿ, ಬ್ರೇಕ್ ತಗೊಳ್ಳಿ, ಕಂಟಿನ್ಯೂ ಮಾಡಿ, ಬಟ್ ಫೋಕಸ್ ಕಳ್ಕೊಬೇಡಿ. ಫೋಕಸ್ ಇದ್ರೇ ನಾವು ಏನನ್ನು ಅಂದ್ಕೊಂಡಿರ್ತೀವಿ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಶುರು ಮಾಡೋಣ. ಏನು ಎಡಿಟೋರಿಯಲ್ನ ಟೈಟಲ್ ಏನಿದೆ, ದ ಪ್ರಾಬ್ಲಮ್ಯಾಟಿಕ್ ಗ್ಲೋಬಲೈಸೇಷನ್ ಆಫ್ ಮೆಡಿಕಲ್ ಎಜುಕೇಷನ್. ಈ ದಿನ
ಹಿಂದೂ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಎಡಿಟೋರಿಯಲ್ ಇದು. ಹೆಸರು ದ ಪ್ರಾಬ್ಲಮ್ಯಾಟಿಕ್ ಗ್ಲೋಬಲೈಸೇಷನ್ ಆಫ್ ಮೆಡಿಕಲ್ ಎಜುಕೇಷನ್. ವೈದ್ಯಕೀಯ ಶಿಕ್ಷಣ ಅಂತಕ್ಕಂಥದ್ದು ಏನಿದೆ ಅದು ಜಾಗತಿಕವಾಗಿ ಸಮಸ್ಯೆಗೆ ಸಿಲುಕಿದೆ ಅನ್ನೋ ಅರ್ಥ ಬರುತ್ತೆ. ಈ ಎಡಿಟೋರಿಯಲ್ನ ಕಂಟೆಕ್ಸ್ಟ್ ಏನು, ವಸ್ತು ವಿಷಯ ಏನು? ದಿಸ್ ಎಡಿಟೋರಿಯಲ್ ಬಿಗಿನ್ಸ್ ವಿತ್ ಹೈಲೈಟಿಂಗ್ ಪ್ಯಾರಾಡಾಕ್ಸ್ ಇನ್ ಮೆಡಿಕಲ್ ಎಜುಕೇಷನ್. ಮೆಡಿಕಲ್ ಎಜುಕೇಷನ್ನ ಪ್ಯಾರಾಡಾಕ್ಸ್ ಏನಿದೆ ಅದರ ಕುರಿತಾಗಿ ಇದು ಶುರುವಾಗುತ್ತೆ. ಎ ಗ್ಲೋಬಲ್ ಶಾರ್ಟೇಜ್ ಆಫ್ ಡಾಕ್ಟರ್ಸ್ ಎಕ್ಸಿಸ್ಟ್. ಲೇಖನದಲ್ಲಿ ಜಾಗತಿಕವಾಗಿ ವೈದ್ಯರ ವಿರಳತೆ ಏನಿದೆ ಅದನ್ನು, ಅಥವಾ ಶಾರ್ಟೇಜ್ ಆಫ್ ಡಾಕ್ಟರ್ಸ್ ಏನಿದೆ ಅದನ್ನು ಎತ್ತಿ ತೋರಿಸುತ್ತೆ. ಗವರ್ನಮೆಂಟ್ ಆ್ಯಂಡ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ವಿರಳತೆ ಇದ್ದರೂ ಕೂಡ ಮೆಡಿಕಲ್ ಎಜುಕೇಷನ್ಗೆ ಹೆಚ್ಚಿನ ಸೀಟುಗಳನ್ನು ಸೃಷ್ಟಿಸಲಿಕ್ಕೆ ಅಪೋಸ್ ಮಾಡ್ತಾರೆ, ಅದ್ರ ಬಗ್ಗೆ ಹೇಳುತ್ತೆ. ಆ್ಯಂಡ್ ದಿಸ್ ಹ್ಯಾಸ್ ಲೀಡ್ ಟು ಇಂಟರ್ನ್ಯಾಷನಲ್ ಮೊಬಿಲಿಟಿ ಆಫ್ ಸ್ಟೂಡೆಂಟ್ಸ್ ಸೀಕಿಂಗ್ ಮೆಡಿಕಲ್ ಎಜುಕೇಷನ್. ವೈದ್ಯಕೀಯ ಶಿಕ್ಷಣಕ್ಕೋಸ್ಕರ ವಿದ್ಯಾರ್ಥಿಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಲಸೆ ಹೋಗೋದನ್ನು ಇದು ಹೇಳುತ್ತೆ. ದಿ ಆರ್ಟಿಕಲ್ ಸೆಟ್ಸ್ ದ ಸ್ಟೇಜ್ ಫಾರ್ ಅನಲೈಸಿಂಗ್ ದಿಸ್ ಗ್ಲೋಬಲ್ ಟ್ರೆಂಡ್ ಆ್ಯಂಡ್ ಇಟ್ಸ್ ಇಂಪ್ಲಿಕೇಶನ್. ಜಾಗತಿಕವಾಗಿ ಈ ವೈದ್ಯಕೀಯ ಶಿಕ್ಷಣಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇರೋದ್ರಿಂದ ಅದರ ಪರಿಣಾಮಗಳು ಮತ್ತು ಹೋಗುವಂಥ ಪ್ರವೃತ್ತಿ ಹೇಗೆ ಬೆಳೆದು ಬಂದಿದೆಯೋ ಅದರ ಮೇಲೆ ಈ ಎಡಿಟೋರಿಯಲ್ ಬೆಳಕು ಚೆಲ್ಲುತ್ತೆ. ಹಾಗಾದರೆ ಎಡಿಟೋರಿಯಲ್ನ ಕೋರ್ ಇಶ್ಯೂ ಏನು ಅಂತ ಹೇಳಿದ್ರೆ, ಅನ್ರೆಗ್ಯುಲೇಟೆಡ್ ಗ್ರೋತ್ ಆಫ್ ಫಾರಿನ್ ಮೆಡಿಕಲ್ ಎಜುಕೇಷನ್. ಫಾರಿನ್ ಮೆಡಿಕಲ್ ಎಜುಕೇಷನ್ಗೆ ಹೋಗ್ತಿದ್ದಾರೆ, ಅದೇನೋ ನಿಜ. ಆದರೆ ಅದನ್ನು ನಿಯಂತ್ರಣ ಮಾಡಲಾಗ್ತಾ ಇದೆಯಾ? ನಿಯಂತ್ರಣ ಯಾರು ಮಾಡಬೇಕು? ಗೌರ್ನಮೆಂಟ್ ಮಾಡಬೇಕು. ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಾ? ಒಂದು ರೆಗ್ಯುಲೇಟೆಡ್ ಫಾರ್ಮುಲೆ ಮಾಡಿದಾರಾ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಲಾಗುತ್ತೆ. ಸ್ಕೇಲ್ ಆಫ್ ದ ಇಶ್ಯೂ. ಈ ಇಶ್ಯೂ ಯಾಕೆ ದೊಡ್ಡದಾಗಿದೆ ಅಂತ ಹೇಳಿದ್ರೆ, ಇವಾಗ ನೀಟ್ ಎಕ್ಸಾಮ್ಸ್ಗಳು ಇನ್ನೇನು ಬರೀಲಿಕ್ಕೆ ನೀವು ಎಷ್ಟೊಂದು ಜನರು ರೆಡಿಯಾಗಿದ್ದೀರಾ, ಅದು ಪ್ರಸ್ತುತವಾಗಿದೆ. ಬಟ್ ವಿಷಯ ದೊಡ್ಡದಾಗಿದೆ. ಏನಕ್ಕಂತ ಹೇಳಿದ್ರೆ, ಗೌರ್ಮೆಂಟ್ ಬಳಿ ಯಾವುದೇ ಒಂದು ಪ್ರಿಸೈಸ್ ಡಾಟಾ ಇಲ್ಲ. ಒಂದು ಅಂದಾಜು ಮಾಡಲಾಗುತ್ತೆ. ಏನು ಅಂದಾಜು? 2 ಲಕ್ಷಕ್ಕೂ ಅಧಿಕ ಸ್ಟೂಡೆಂಟ್ಸ್ಗಳು ಮೆಡಿಸನನ್ನು ಅಥವಾ ವೈದ್ಯಕೀಯ ಶಿಕ್ಷಣವನ್ನು ಅಬ್ರಾಡ್ನಲ್ಲಿ, ಅಂದರೆ ವಿದೇಶಗಳಲ್ಲಿ ಕಲಿತಾರೆ. ಮೆನಿ ಇನ್ಸ್ಟಿಟ್ಯೂಷನ್ಸ್ ಆಫರಿಂಗ್ ಮೆಡಿಕಲ್ ಎಜುಕೇಷನ್ ಬಟ್ ಲ್ಯಾಕ್ ಕ್ವಾಲಿಟಿ ಅಶ್ಯೂರೆನ್ಸ್. ಎಷ್ಟೊಂದು ಇನ್ಸ್ಟಿಟ್ಯೂಷನ್, ಸಂಸ್ಥೆಗಳು ವೈದ್ಯಕೀಯ ಶಿಕ್ಷಣವನ್ನು ಆಫರ್ ಮಾಡ್ತವೆ ನಿಜ, ಆದರೆ ಅಲ್ಲಿ ಇರಬೇಕಾದಂತಹ ಕ್ವಾಲಿಟಿ ಏನಿರಬೇಕು ಒಂದು ಸಂಸ್ಥೆನಲ್ಲಿ ಅಲ್ಲಿ ಇಲ್ಲ. ಎಕ್ಸಾಂಪಲ್ ಆಫ್ ಉಕ್ರೇನ್ನ ತಗೊಳ್ಬೋದು. ಬಿಫೋರ್ ದ ರಷ್ಯನ್ ಇನ್ವೇಷನ್, ಈ ಉಕ್ರೇನ್ ರಷ್ಯಾ ವಾರ ಆಗೋದಕ್ಕಿಂತ ಮುಂಚೆ ಉಕ್ರೇನ್ ಹೋಸ್ಟೆಡ್ 24,000+ ಫಾರಿನ್ ಮೆಡಿಕಲ್ ಸ್ಟೂಡೆಂಟ್ಸ್. ಅದರಲ್ಲಿ 24,000ಕ್ಕೂ ಹೆಚ್ಚಿನ ಮೆಡಿಕಲ್ ಸ್ಟೂಡೆಂಟ್ಸ್ ಏನಿದ್ರು ಉಕ್ರೇನಲ್ಲಿ, ಅವರಲ್ಲಿ ಲಾರ್ಜ್ಲಿ ಫ್ರಮ್ ಇಂಡಿಯಾ ಅನ್ನೋದನ್ನು ನಾವು ಮರಿಬಾರ್ದು. ಹೆಚ್ಚಿನವರು ಭಾರತದವರೇ ಆಗಿದ್ದರು. ಏನು ಒಂದು ದೊಡ್ಡದಾದ ಒಂದು ಟ್ರೆಂಡ್ ಏನು ಬೆಳೆದು ಬರ್ತಾ ಇದೆ, ಬ್ರಾಡರ್ ಟ್ರೆಂಡ್ ಅಂತ ಹೇಳ್ತಾರೆ. ದ ಎಡಿಟೋರಿಯಲ್ ಆರ್ಗ್ಯೂಸ್. ಎಡಿಟೋರಿಯಲ್ ಅಥವಾ ಏನನ್ನು ಆರ್ಗ್ಯೂ ಮಾಡ್ತಾ ಇದೆ, ಇದು ಈ ಸಂಪಾದಕೀಯ ಏನನ್ನು ಆರ್ಗ್ಯೂ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಫಾರಿನ್ ಮೆಡಿಕಲ್ ಎಜುಕೇಷನ್ ಈಸ್ ಎಕ್ಸ್ಪ್ಯಾಂಡಿಂಗ್. ಏನು ನಿಯಂತ್ರಣನೇ ಇಲ್ಲ, ಆದರೆ ಫಾರಿನ್ಗೆ ಹೋಗಿ ವೈದ್ಯಕೀಯ ಶಿಕ್ಷಣಕ್ಕೆ ಫಾರಿನ್ಗೆ ಹೋಗೋವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋ ಆತಂಕವನ್ನು ಲೇಖಕರು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಇಂಡಿಯನ್ ಪರ್ಸ್ಪೆಕ್ಟಿವ್, ಭಾರತದ ದೃಷ್ಟಿಕೋನ ಏನು, ಯಾವುದರ ಮೇಲೆ? ದ ಮೆಡಿಕಲ್ ಎಜುಕೇಷನ್ ಕ್ರೈಸಿಸ್ ಇನ್ ಇಂಡಿಯಾ. ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣದ
ಬಿಕ್ಕಟ್ಟು ಏನಾಗಿದೆ? ಹೈ ಡಿಮ್ಯಾಂಡ್ ಫಾರ್ ಮೆಡಿಕಲ್ ಸೀಟ್ಸ್. ಹೆಚ್ಚು ಡಿಮ್ಯಾಂಡ್ ಇದೆ ಮೆಡಿಕಲ್ ಸೀಟ್ಸಿಗೆ. 2.3 ಮಿಲಿಯನ್ ಸ್ಟೂಡೆಂಟ್ಸ್ ಅಪಿಯರ್ ಆಗ್ತಾರೆ ನೀಟ್ ಎಕ್ಸಾಮ್ಗೆ ಪ್ರತಿ ವರ್ಷ. ಆದರೆ 22 ಜನ ಕ್ಯಾಂಡಿಡೇಟ್ ಇದ್ದರೆ ಒಬ್ಬರಿಗೆ ಮಾತ್ರ 22ಕ್ಕೆ ಒಬ್ಬರಂತೆ ಮಾತ್ರ ಸೀಟ್ ಸಿಗುತ್ತೆ. ಇಂಡಿಯಾದಲ್ಲಿ 700 ಪ್ಲಸ್ 700 ಚಿಲ್ಲರೆ ಅಂತ ಹೇಳ್ತೀವಲ್ಲ, ಅಷ್ಟೇ ಮೆಡಿಕಲ್ ಕಾಲೇಜ್ ಇರುವಂಥದ್ದು. ಈ ಕಾಲೇಜಿನ ಸಂಖ್ಯೆಗೂ ಇಲ್ಲಿ ಅಪಿಯರ್ ಆಗುವಂಥ ಅವರ ಸಂಖ್ಯೆಗೂ ನೀವು ತುಲನೆ ಮಾಡಿ. 22 ಜನ ನೀಟ್ ಕ್ಲಿಯರ್ ಮಾಡ್ಕೊಂಡಿರೋರಿದ್ದರೆ ಒಬ್ಬರಿಗೆ ಮಾತ್ರ ಸೀಟ್ ಸಿಗೋವಂಥ ಚಾನ್ಸಸ್ ಇರುತ್ತೆ. ಈ ಸ್ಥಿತಿಯಲ್ಲಿ ಇವಾಗ ನಾವಿದ್ದೀವಿ. ಡ್ಯೂ ಟು ಲಿಮಿಟೆಡ್ ಗೌರ್ನಮೆಂಟ್ ಸೀಟ್ಸ್, ಕಡಿಮೆ ಗೌರ್ನಮೆಂಟ್ ಸೀಟ್ಸ್ ಇರೋದ್ರಿಂದ, ಹೈ ಪ್ರೈವೇಟ್ ಕಾಲೇಜ್ ಫೀಸ್ಗಳಿರೋದ್ರಿಂದ ಫಾರಿನ್ನಲ್ಲಿ ಅಥವಾ ವಿದೇಶದಲ್ಲಿ ಸ್ಟಡಿ ಮಾಡುವಂಥದ್ದು ಒಂದು ಅಫೋರ್ಡಬಲ್ ಆಪ್ಷನ್ ಆಗಿ ಇವಾಗ ಭಾರತೀಯರಿಗೆ ದೊರೆತಿದೆ ಅಂತ ಹೇಳ್ಬೋದು. ಆದರೆ ಆಪ್ಷನ್ ಎಲ್ಲಿಗೆ ಲೀಡ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಲೇಖಕರು ವಿಸ್ತಾರವಾಗಿ ಹೇಳ್ತಾರೆ. ನಾವು ಕೂಡ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಜೊತೆಗೆ ಅದನ್ನು ಚೆಕ್ ಮಾಡೋಣ. ಪ್ರಿಫರ್ಡ್ ಡೆಸ್ಟಿನೇಷನ್ಸ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್ ಸಾಮಾನ್ಯವಾಗಿ ಎಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೀಲಿಕ್ಕೆ ಬಯಸ್ತಾರೆ ಅಂತ ನಾವು ಚೆಕ್ ಮಾಡೋದಾದರೆ, ರಷ್ಯಾ, ಯುದ್ಧಕ್ಕೂ ಮೊದಲು ಉಕ್ರೇನ್, ಕಜಕ್ಸ್ತಾನ್, ಫಿಲಿಪೀನ್ಸ್, ಚೀನಾ, ಮಾರಿಷಿಯಸ್ ಮತ್ತು ನೇಪಾಲ್ ಇಂಥ ಕಡೆ ಹೋಗಿ ಕಲೀಲಿಕ್ಕೆ ಇಂಡಿಯನ್ ಸ್ಟೂಡೆಂಟ್ಸ್ ಆಪ್ಷನ್ಸ್ ಇಟ್ಕೊಂಡಿದ್ದಾರೆ. ಸಮ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಆರ್ ರನ್ ಬೈ ದ ಇಂಡಿಯನ್ ಗ್ರೂಪ್. ಎಲ್ಲ ಆ ದೇಶದವರೇ ಮಾಡ್ತಾರೆ ಅಂತಲೂ ಇಲ್ಲ. ಫ್ಯೂ ಇನ್ಸ್ಟಿಟ್ಯೂಷನನ್ನು ಫಾರಿನಲ್ಲಿ ನಮ್ಮ ಇಂಡಿಯನ್ ಸಂಸ್ಥೆಗಳು ನಡೆಸ್ತವೆ. ಅದರಲ್ಲಿ ಮಣಿಪಾಲ್ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್ ನೇಪಾಳಲ್ಲಿ ನಡೆಸುತ್ತೆ. ಅಮೇರಿಕನ್ ಯೂನಿವರ್ಸಿಟಿ ಆಫ್ ಆಂಟಿಗುವಾ ಕೆರೆಬಿಯನ್ದು, ಇದನ್ನು ಕೂಡ ಮಣಿಪಾಲ್ ಎಜುಕೇಷನ್ ಗ್ರೂಪೇ ಓನ್ ಮಾಡುತ್ತೆ. ಯಾಕೆ ಇಂಡಿಯನ್ ಸ್ಟೂಡೆಂಟ್ಸ್ ಯಾತಕ್ಕೋಸ್ಕರ ವಿದೇಶದಲ್ಲಿ ಕಲೀಲಿಕ್ಕೆ ಹೋಗ್ತಾರೆ ವೈದ್ಯಕೀಯ ಶಿಕ್ಷಣವನ್ನು? ಇಲ್ಲಿ ಲಿಮಿಟೆಡ್ ಗವರ್ನಮೆಂಟ್ ಸೀಟ್ಸ್ ಇದೆ, ಅದನ್ನು ನಾವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಜೊತೆಗೆ ಹೈ ಪ್ರೈವೇಟ್ ಟ್ಯೂಷನ್ ಫೀ ಇನ್ ಇಂಡಿಯಾ. ಟ್ಯೂಷನ್ ಫೀ ಅಂತ ಹೇಳಿದ್ರೆ ಪ್ರೈವೇಟ್ ಟ್ಯೂಷನ್ ಅಂತ ಅನ್ಕೋಬಾರ್ದು. ಕಾಲೇಜಲ್ಲಿ ಫೀ ಏನವರು ಹೇಳ್ತಾರೆ, ಅದರಲ್ಲಿ ಟ್ಯೂಷನ್ ಫೀ ಅಂತ ಸಪ್ರೇಟ್ ಏನು ತೊಗೊತಾರೆ, ಅದು ಹೆಚ್ಚಾಗಿರುತ್ತೆ. ಸೊ ಲಿಮಿಟೆಡ್ ಸೀಟ್ಸ್ ಇರುತ್ತೆ, ದುಡ್ಡು ಕೊಟ್ಟರು ಸೀಟ್ ಸಿಗಲ್ಲ ಅನ್ನೋ ಥರ ಇರುತ್ತೆ, ಮತ್ತು ಅತಿ ಹೆಚ್ಚು ಹಣವನ್ನು ಕೊಡಬೇಕಾಗತ್ತೆ. ಎರಡೂ ಕಾರಣಗಳಿಂದ ಇಂಡಿಯನ್ ಸ್ಟೂಡೆಂಟ್ಸ್ ಅಬ್ರಾಡಿಗೆ ಹೋಗ್ತಾರೆ. ಸ್ಟಡಿಯಿಂಗ್ ಅಬ್ರಾಡ್ ಅಪಿಯರ್ಸ್ ಅಫೋರ್ಡಬಲ್ ಆ್ಯಂಡ್ ಪ್ರಾಕ್ಟಿಕಲ್. ಅಲ್ಲಿನ ಫೀ ಅಫೋರ್ಡ್ ಮಾಡೋ ಥರ ಇರುತ್ತೆ, ಓಕೆ ನಿಭಾಯಿಸ್ಬೋದು ಅನ್ನೋ ಥರ. ಆ್ಯಂಡ್ ಟಾಪ್ ಡೆಸ್ಟಿನೇಷನ್ಸ್ ಯಾವುದು ಇಲ್ಲಿ ಹೋಗುವಂಥದ್ದು ನಾನು ಆವಾಗಲೇ ಹೇಳಿದೆ, ರಷ್ಯಾ, ಉಕ್ರೇನ್, ಕಜಕಿಸ್ತಾನ್, ಫಿಲಿಪೀನ್ಸ್, ಆ್ಯಂಡ್ ಚೀನಾ, ಮಾರಿಷಿಯಸ್ ಆ್ಯಂಡ್ ನೇಪಾಲ್. ಇಂಡಿಯನ್ ಕಂಟ್ರೋಲ್ಡ್ ಇನ್ಸ್ಟಿಟ್ಯೂಷನ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ನೇಪಾಳಲ್ಲಿ ಮಣಿಪಾಲ್ ಅವ್ರ ಕಾಲೇಜ್ ಇದೆ. ಆಂಟಿಗುವಾದಲ್ಲಿ ಅಮೇರಿಕನ್ ಯೂನಿವರ್ಸಿಟಿ ಆಫ್ ಆಂಟಿಗುವಾ, ಬಟ್ ಇದನ್ನು ಕೂಡ ಮಣಿಪಾಲ್ ಅವರೇ ರನ್ ಮಾಡೋವಂಥದ್ದು. ಶೋಸ್ ಇಂಡಿಯನ್ ಎಜುಕೇಷನ್ ಗ್ರೂಪ್ಸ್ ಆರ್ ಎಕ್ಸ್ಪ್ಯಾಂಡಿಂಗ್ ಗ್ಲೋಬಲಿ. ಸ್ಟೂಡೆಂಟ್ಸ್ ಅಷ್ಟೇ ಆಚೆ ಹೋಗ್ತಿರೋದಲ್ಲ, ಇಂಡಿಯನ್ ಎಜುಕೇಷನ್ ಗ್ರೂಪ್ ಸಂಸ್ಥೆಗಳು ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾವೆ ಗ್ಲೋಬಲಿ, ಜಾಗತಿಕವಾಗಿ. ಚಾಲೆಂಜಸ್ ಫಾರ್ ಇಂಡಿಯನ್ ಮೆಡಿಕಲ್ ಗ್ರ್ಯಾಜುಯೇಟ್ಸ್ ರಿಟರ್ನಿಂಗ್ ಫ್ರಮ್ ಅಬ್ರಾಡ್. ಅಫೋರ್ಡಬಲ್ ಫೀಸ್ ಸಿಕ್ತು, ಪ್ರಾಕ್ಟಿಕಲ್ ಆಗಿತ್ತು, ಈ ದೇಶಗಳಿಗೆ ಹೋದರು, ಫಾರಿನ್ದಲ್ಲಿ ಕಲಿತಾ ಇದ್ದೀವಿ ಅನ್ನೋ ಹಿರಿಮೆಯಿಂದ ಬಂದರು. ಅಲ್ಲಿಂದ ಕಲಿತು ವಾಪಸ್ ಬರೋವರಿಗೆ ಏನೇನು ಚಾಲೆಂಜಸ್ ಕ್ರಿಯೇಟ್ ಆಗ್ತಿದೆ? ದೇ ಮಸ್ಟ್ ಕ್ಲಿಯರ್ ದ ನ್ಯಾಷನಲ್ ಲೈಸೆನ್ಸಿಂಗ್ ಎಕ್ಸಾಮ್. ಫಸ್ಟ್ ಅವ್ರು ಮಾಡಬೇಕಾಗಿರೋದು ನ್ಯಾಷನಲ್ ಲೈಸೆನ್ಸಿಂಗ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು. ಮಸ್ಟ್ ಕಂಪ್ಲೀಟ್ ಎ ಮ್ಯಾಂಡೇಟ್ರಿ ಇಂಟರ್ನ್ಶಿಪ್ಪನ್ನು ಅವರು ಕಂಪ್ಲೀಟ್ ಮಾಡಲೇಬೇಕು. ವೇರಿಯಬಿಲಿಟಿ ಇನ್ ಫಾರಿನ್ ಮೆಡಿಕಲ್ ಎಜುಕೇಷನ್ ಕ್ವಾಲಿಟಿ. ಏನಾಗುತ್ತೆ, ಆ ಕ್ವಾಲಿಟಿ ಇಶ್ಯೂನೇ ಇಲ್ಲಿ ಕಾಳಜಿಗೆ ಕಾರಣ ಆಗಿಬಿಟ್ಟು ಇವರಿಗೆ
ಅವಕಾಶಗಳನ್ನು ಕೊಡುವಾಗ ಹಿಂದೆ ಮುಂದೆ ನೋಡಬೇಕು ಅನ್ನೋ ಥರ ಆಗಿದೆ. ಗ್ಲೋಬಲ್ ಪರ್ಸ್ಪೆಕ್ಟಿವ್ ಏನಿದೆ, ಜಾಗತಿಕ ದೃಷ್ಟಿಕೋನ ಏನಿದೆ, ಗ್ಲೋಬಲ್ ಸೌತ್ ಇಶ್ಯೂ ಅಷ್ಟೇ ಅಲ್ಲ, ಜಾಗತಿಕವಾಗಿ ಏನಿದೆ. ವೆಸ್ಟರ್ನ್ ನೇಷನ್ಸ್ ಫೇಸ್ ಸಿಮಿಲರ್ ಇಶ್ಯೂಸ್. ಪಾಶ್ಚಾತ್ಯ ದೇಶಗಳು ಕೂಡ ಸೇಮ್ ಇಶ್ಯೂವನ್ನು ಫೇಸ್ ಮಾಡ್ತಿದ್ದಾವೆ. ಸ್ಟೂಡೆಂಟ್ಸ್ ಫ್ರಮ್ ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್, ನಾರ್ವೆ, ದೇ ಸ್ಟಡಿ ಮೆಡಿಸಿನ್ ಇನ್ ಅಬ್ರಾಡ್. ರೊಮೇನಿಯಾ, ಹಂಗೇರಿ, ಪೋಲ್ಯಾಂಡ್ ಆಫರ್ ಮೆಡಿಕಲ್ ಕೋರ್ಸಸ್ ಇನ್ ಫ್ರೆಂಚ್ ಆ್ಯಂಡ್ ಇಂಗ್ಲೀಷ್. ಫ್ರೆಂಚ್ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಮೆಡಿಕಲ್ ಕೋರ್ಸಸನ್ನು ರೊಮೇನಿಯಾ, ಹಂಗೇರಿ ಮತ್ತು ಪೋಲ್ಯಾಂಡ್ ದೇಶಗಳು ಆಫರ್ ಮಾಡ್ತವೆ. 3000+ ನಾರ್ವೇಜಿಯನ್ ಸ್ಟೂಡೆಂಟ್ಸ್, ನಾರ್ವೆಯ ಸ್ಟೂಡೆಂಟ್ಸ್ ಸ್ಟಡಿ ಮೆಡಿಸಿನ್ಸ್ ಇನ್ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಯುರೋಪ್. ಸೆಂಟ್ರಲ್ ಮತ್ತು ಈಸ್ಟರ್ನ್ ಯುರೋಪಲ್ಲಿ 3000ಕ್ಕೂ ಹೆಚ್ಚು ನಾರ್ವೆಯ ಸ್ಟೂಡೆಂಟ್ಗಳು ಮೆಡಿಸನ್ನ ಕಲಿತಾರೆ. US ಸ್ಟೂಡೆಂಟ್ಸ್ ಸ್ಟಡಿ ಇನ್ ಹಂಗೇರಿ, ಪೋಲ್ಯಾಂಡ್, ಐರ್ಲ್ಯಾಂಡ್, ಕೆರೆಬಿಯನ್, UK. ಭಾರತದ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, US ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಸ್ಟೂಡೆಂಟ್ಸು ಕೂಡ ಹಂಗೇರಿ, ಪೋಲ್ಯಾಂಡ್, ಐರ್ಲ್ಯಾಂಡ್, ಕೆರೆಬಿಯನ್ ಮತ್ತು UK ಕಲಿತಾರೆ. ಸೊ ಸಮಸ್ಯೆ ಅನ್ನೋದು ಭಾರತದಷ್ಟೇ ಅಲ್ಲ, ಜಾಗತಿಕವಾಗಿದ್ದು ಬೆಳೆದು ನಿಂತಿದೆ. ಕಾರಣಗಳೇನು ಅನಲೈಸ್ ಮಾಡೋಣ. ಮೆನಿ ಫಾರಿನ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಆಪರೇಟ್ ಫಾರ್ ಪ್ರಾಫಿಟ್ ಬಿಸ್ನೆಸ್. ನಾನ್ ಪ್ರಾಫಿಟ್ ಬಿಸ್ನೆಸ್ ಆಗಿಲ್ಲ, ಅದು ಫಾರ್ ಪ್ರಾಫಿಟ್ ಬಿಸ್ನೆಸ್ ಆಗಿರುತ್ತೆ. ಫಾರಿನ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ದೇ ಕ್ಯಾಟರ್ ಹೈ ಫೀ ಪೇಯಿಂಗ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್. ವಿದೇಶದಿಂದ ಬರುವಂಥ ಸ್ಟೂಡೆಂಟ್ಗಳಿಂದ ಅವರು ಹೆಚ್ಚಿನ ಫೀಯನ್ನು ಅಥವಾ ಶುಲ್ಕವನ್ನು ಪಡೀತಾರೆ. ಸೊ ರೆಗ್ಯುಲೇಟರಿ ಓವರ್ಸೈಟ್ ಈಸ್ ವೀಕ್. ತುಂಬ ಕಟ್ಟುನಿಟ್ಟು ನಿಯಂತ್ರಣ ಇಲ್ಲ ಫಾರಿನ್ಲಿ ಕಲಿಯುವಂಥ ಅಥವಾ ಫಾರಿನ್ ಯೂನಿವರ್ಸಿಟಿಗಳಿಗೆ ಹೋಲ್ಡ್ ಇಲ್ಲ. ನಮ್ಮದೇ ಯೂನಿವರ್ಸಿಟಿಗಳಿಗೆ ತುಂಬ ರೆಗ್ಯುಲೇಷನ್ಸ್ ಇದೆ. ಇಂಗ್ಲೀಷ್ ಮೀಡಿಯಂ ಕೋರ್ಸಸ್ ಇನ್ ನಾನ್ ಇಂಗ್ಲೀಷ್ ಕಂಟ್ರೀಸ್ ಯಾವ್ಯಾವುದು? ಪೋಲ್ಯಾಂಡ್, ಉಕ್ರೇನ್ ಅಟ್ರಾಕ್ಟ್ ಫಾರಿನ್ ಸ್ಟೂಡೆಂಟ್ಸ್ ಬಟ್ ಆರ್ ಆಫನ್ ಪ್ರಾಫಿಟ್ ಡ್ರೈವನ್ ಇನ್ಸ್ಟಿಟ್ಯೂಷನ್. ಯಾವುದೆಲ್ಲ ನಾನ್ ಇಂಗ್ಲೀಷ್ ಕಂಟ್ರೀಸ್ ಇದೆ, ಉದಾಹರಣೆಗೆ ಪೋಲ್ಯಾಂಡ್ ಮತ್ತು ಉಕ್ರೇನ್, ಇವರು ಫಾರಿನ್ ಸ್ಟೂಡೆಂಟ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡ್ತಾರೆ ನಿಜ, ಆದರೆ ಅವರಲ್ಲಿ ಪ್ರಾಫಿಟ್ ಡ್ರೈವನ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಕೇವಲ ಲಾಭದ ಆಧಾರಿತ ಸಂಸ್ಥೆಗಳಾಗಿದ್ದು ಅವು ಆಫರ್ ಕೊಟ್ಟರೂ ಕೂಡ ಕ್ವಾಲಿಟಿಯನ್ನು ಅಲ್ಲಿ ನಾವು ಕಾಣಲಿಕ್ಕಾಗಲ್ಲ ಅಂತಕ್ಕಂಥದ್ದು. ನೆಕ್ಸ್ಟು, ಈ ಸಮಸ್ಯೆಗೆ ಗೌರ್ಮೆಂಟ್ ಏನು ಇನಿಷಿಯೇಟಿವ್ ತೊಗೊಂಡಿಲ್ವಾ, ಗೌರ್ಮೆಂಟ್ ರೆಸ್ಪಾನ್ಸ್ ಏನಿದೆ ಅದನ್ನು ನೋಡೋಣ. ಇಂಡಿಯಾಸ್ ಬಡ್ಜೆಟ್ ಅನೌನ್ಸ್ಮೆಂಟ್, ಈಗ ಮೊನ್ನೆ ಆಗಿದ್ದ ಬಡ್ಜೆಟ್ ಅನೌನ್ಸ್ಮೆಂಟಲ್ಲಿ ಇದ್ರ ಬಗ್ಗೆ ಖಂಡಿತ ಗಮನ ಹರಿಸಲಾಗಿದೆ. ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು, ಕೇಂದ್ರದ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು 2025 ಕೇಂದ್ರ ಬಡ್ಜೆಟ್ನಲ್ಲಿ 1,00,000 ನ್ಯೂ UG ಮತ್ತು PG ಮೆಡಿಕಲ್ ಸೀಟ್ಸನ್ನು ಆ್ಯಡ್ ಮಾಡಿದ್ದಾರೆ ಇನ್ 10 years. ಇದು ಶೇಕಡ 130 130% ಇನ್ಕ್ರೀಸ್ ಮಾಡಿದ ಹಾಗಾಯಿತು. ಪ್ಲಾನ್ ಟು ಆ್ಯಡ್ 10,000 ನ್ಯೂ ಸೀಟ್ಸ್ ಇನ್ 2026. 2026ರವರೆಗೆ 10,000 ಹೊಸ ವೈದ್ಯಕೀಯ ಸೀಟ್ಗಳನ್ನು ಆ್ಯಡ್ ಮಾಡುವಂಥ ಪ್ಲ್ಯಾನನ್ನು ಇಟ್ಕೊಂಡಿದ್ದಾರೆ. 10 ವರ್ಷಗಳಲ್ಲಿ 1,00,000ಕ್ಕೂ ಹೆಚ್ಚು UG ಮತ್ತು PG ಮೆಡಿಕಲ್ ಸೀಟ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಇದು 130% ಇನ್ಕ್ರೀಸ್ ಆಗಿದೆ. ಇದ್ರ ಬಗ್ಗೆ ಪ್ರಶ್ನೆಗಳು ಬರುತ್ತೆ ನಿಮಗೆ, ಅದಕ್ಕೆ ನಾನು ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಲಾಂಗ್ ಟರ್ಮ್ ಗೋಲ್ ಏನಿದೆ? 75,000 ಅಡಿಷನಲ್ ಮೆಡಿಕಲ್ ಸೀಟ್ಸ್ ಓವರ್ 5 years. 5 ವರ್ಷಗಳಲ್ಲಿ ನೋಡಿ, 26ಕ್ಕೆ 1 ವರ್ಷದಲ್ಲಿ 10,000 ಅಷ್ಟೇ ಅಲ್ಲ, 5 ವರ್ಷಗಳಲ್ಲಿ 75,000ದಷ್ಟು ಮೆಡಿಕಲ್ ಸೀಟ್ಸನ್ನು ಹೆಚ್ಚು ಮಾಡ್ತಕ್ಕಂತಹ ಗುರಿಯನ್ನು ಹೊಂದಲಾಗಿದೆ. ಉದ್ದೇಶ ಏನು? ಟು ರೆಡ್ಯೂಸ್ ದ ಇಂಡಿಯಾಸ್ ಡಿಪೆಂಡೆನ್ಸ್ ಆನ್ ಫಾರಿನ್ ಮೆಡಿಕಲ್ ಎಜುಕೇಷನ್. ಭಾರತೀಯರು
ವಿದೇಶದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಡಿಪೆಂಡ್ ಆಗೋದನ್ನು ತಪ್ಪಿಸ್ಲಿಕ್ಕೆ, ನಮ್ಮ ದೇಶದಲ್ಲೇ ಕಲೀಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಲಿಕ್ಕೆ ಈ ಗುರಿಯನ್ನು ಇಟ್ಟುಕೊಂಡು ಈ ಬಜೆಟ್ನಲ್ಲಿ ಈ ಒಂದು ಅಲೋಕೇಶನನ್ನು ಮಾಡಲಾಗಿದೆ. ಹಾಗಾದರೆ ನಮ್ಮ ದೇಶದಲ್ಲೇ ಎಕ್ಸ್ಪ್ಯಾನ್ಷನ್ಗೆ ಇರ್ತಕ್ಕಂಥ ಚಾಲೆಂಜಸ್ ಏನು? ಹೈ ಕಾಸ್ಟ್ ಆಫ್ ಎಸ್ಟಾಬ್ಲಿಷಿಂಗ್ ಮೆಡಿಕಲ್ ಕಾಲೇಜಸ್. ವೈದ್ಯಕೀಯ ಶಿಕ್ಷಣ ಕಾಲೇಜುಗಳನ್ನು, ಸಂಸ್ಥೆಗಳನ್ನು ಎಸ್ಟಾಬ್ಲಿಷ್ ಮಾಡೋದು ತುಂಬ ದುಬಾರಿ, ಅತಿ ಹೆಚ್ಚಾಗಿ ಖರ್ಚಾಗುತ್ತೆ. ಆ್ಯಂಡ್ ರೆಸಿಸ್ಟೆನ್ಸ್ ಫ್ರಮ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ದಟ್ ಫಿಯರ್ ಆಫ್ ಲಾಸ್ ಆಫ್ ಎಕ್ಸ್ಕ್ಲೂಸಿವಿಟಿ. ನಾವೇನೋ ತುಂಬ ಒಂದು ಬ್ರ್ಯಾಂಡಿಂಗ್ ಥರ ಇದೀವಲ್ಲ, ಅದನ್ನು ಕಳ್ಕೊಂಡ್ಬಿಡ್ತೀವಿ ಅನ್ನೋ ಒಂದು ಫಿಯರ್ ಕೂಡ ಇವಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ಇನ್ಸ್ಟಿಟ್ಯೂಷನ್ಸಲ್ಲಿ ಇದೆ. ಹಾಗಾದರೆ ಏನು ನೀಡಿದೆ ಇವಾಗ? ಕ್ವಾಲಿಟಿ ಕಂಟ್ರೋಲ್. ಫಾರಿನ್ನಲ್ಲಿ ಏನು ಮೆಡಿಕಲ್ ಎಜುಕೇಷನ್ ಪಡ್ಕೊಂಡು ಬರ್ತಿದ್ದಾರೆ, ಫಾರಿನ್ನಲ್ಲಿ ಇರ್ತಕ್ಕಂಥ ಸಂಸ್ಥೆಗಳ ಕ್ವಾಲಿಟಿ ಕಂಟ್ರೋಲ್ ಮಾಡೋದು ನಾವು ಹೇಗೆ ಸಾಧ್ಯ ಅನ್ನೋವಂಥದ್ದು. ಸೊ ಅದಕ್ಕೆ ರೆಗ್ಯುಲೇಷನ್ಸನ್ನು ಮಾಡಬೇಕು. ಅಕ್ನಾಲೆಡ್ಜಸ್ ಗ್ರೋಯಿಂಗ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಮೊಬಿಲಿಟಿ. ಅಂತಾರಾಷ್ಟ್ರೀಯವಾಗಿ ವಿದ್ಯಾರ್ಥಿಗಳ ಮೊಬಿಲಿಟಿ, ವಲಸೆ ಹೆಚ್ಚಾಗ್ತಿರೋದ್ರಿಂದ ರೆಗ್ಯುಲೇಷನ್ಸ್ ಖಂಡಿತ ಗಮನ ಹರಿಸಬೇಕಾದಂಥ ಒಂದು ಪಾಯಿಂಟ್ ಅದು. ಸೊ ಅದನ್ನೇ ಲೇಖಕರು ಹೇಳ್ತಿದ್ದಾರೆ, ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಓವರ್ಸೈಟ್ ಮಾಡಬಾರ್ದು, ಕ್ವಾಲಿಟಿ ಎಜುಕೇಷನ್ಗೋಸ್ಕರ ರೆಗ್ಯುಲೇಷನನ್ನು ಮಾಡಬೇಕು ಅಂತಕ್ಕಂಥದ್ದು. ಸೊ ಒಟ್ಟಾರೆ ಈ ಲೇಖನದಲ್ಲಿ ಏನೇನು ಸಲಹೆಗಳನ್ನು ಕೊಡಲಾಗಿದೆ, ನೀವು ಕೂಡ ನಿಮ್ಮ ಸಲಹೆಗಳನ್ನು ನಿಮ್ಮ ಬರವಣಿಗೆಯಲ್ಲಿ ಸೇರಿಸ್ಬೋದು, ನೀವು ಕಾಮೆಂಟ್ ಕೂಡ ಮಾಡ್ಬೋದು ವಿಡಿಯೋ. ದ ಶಾರ್ಟೇಜ್ ಆಫ್ ಮೆಡಿಕಲ್ ಸೀಟ್ಸ್ ಫೋರ್ಸಸ್ ಸ್ಟೂಡೆಂಟ್ಸ್ ಟು ಅಬ್ರಾಡ್, ಬಟ್ ಮೆನಿ ಇನ್ಸ್ಟಿಟ್ಯೂಷನ್ಸ್ ಲ್ಯಾಕ್ ಇನ್ ಕ್ವಾಲಿಟಿ ಕಂಟ್ರೋಲ್. ಅದ್ರ ಬಗ್ಗೆ ಹೇಳಲಾಗಿದೆ. ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಇಂಡಿಯಾ ಅಪೋಸಸ್ ರ್ಯಾಪಿಡ್ ಎಕ್ಸ್ಪ್ಯಾನ್ಷನ್. ಶೀಘ್ರವಾಗಿ ವಿಸ್ತಾರ ಮಾಡಲಿಕ್ಕೆ, ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಹೆದರ್ಕೊಂತಿದ್ದಾರೆ. ಏನಕ್ಕಂತ ಹೇಳಿದ್ರೆ ಅವ್ರಿಗಿರ್ತಕ್ಕಂತಹ ಒಂದು ಎಲೈಟ್ ಸ್ಟೇಟಸ್, ನಾವು ತುಂಬ ಗಣ್ಯರು ಅಥವಾ ನಮ್ಮ ಸಂಸ್ಥೆ ತುಂಬ ಲೆಜೆಂಡ್ ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ, ಅದನ್ನು ಕಳ್ಕೊಂಡ್ಬಿಡ್ತೀವಿ ಅನ್ನೋ ಕಾರಣಕ್ಕೆ ಅವರು ಎಕ್ಸ್ಪ್ಯಾನ್ಷನನ್ನು, ರ್ಯಾಪಿಡ್ ಎಕ್ಸ್ಪ್ಯಾನ್ಷನನ್ನು ಮಾಡಲಿಕ್ಕೆ ಹೆದರುತ್ತಿದ್ದಾರೆ. ನೆಕ್ಸ್ಟ್, ಏಜಿಂಗ್ ಪಾಪ್ಯುಲೇಷನ್ ಆ್ಯಂಡ್ ಹೆಲ್ತ್ ಕೇರ್ ನೀಡ್ಸ್ ವಿಲ್ ಇನ್ಕ್ರೀಸ್ ಡಿಮ್ಯಾಂಡ್. ಏಜಿಂಗ್ ಪಾಪ್ಯುಲೇಷನ್, ನೀವು ಆಲ್ರೆಡಿ ಇಂಡಿಯಾದ ಪಾಪ್ಯುಲೇಷನ್ಲಿ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ನೀವು ಕರೆಂಟ್ ಅಫೇರ್ಸ್ ರಿವ್ಯೂಸ್ಗಳಲ್ಲಿ ಕೇಳಿರ್ತೀರ, ಓದಿರ್ತೀರ. ಆ ದೃಷ್ಟಿಯಿಂದ ನೋಡಿದ್ರೂ ಕೂಡ ಡಿಮ್ಯಾಂಡ್ ಡಾಕ್ಟರ್ಸ್ಗೆ ಹೆಚ್ಚಾಗೋದಂತೂ ನಿಜ. ಸೊ ಹಾಗಾಗಿ ತತ್ಕ್ಷಣವೇ ತುಂಬ ಅರ್ಜೆಂಟಾಗಿ ರಿಫಾರ್ಮೇಷನನ್ನು ಮಾಡಲೇಬೇಕು. ನೆಕ್ಸ್ಟು, ದ ಅಡಿಷನಲ್ ಎಂಡ್ಸ್ ವಿತ್ ಅ ಕೀ ಡೈಲಮಾ. ಎಡಿಟೋರಿಯಲಲ್ಲಿ ಏನು ಒಂದು ಡೈಲಮಾ ಜೊತೆಗೆ ಮುಗಿಸ್ತಾರೆ ಎಡಿಟೋರಿಯಲ್ನ ಅಂತ ಹೇಳಿದ್ರೆ, ಎಕ್ಸ್ಪ್ಯಾಂಡಿಂಗ್ ಡೊಮ್ಯಾಸ್ಟಿಕ್ ಮೆಡಿಕಲ್ ಎಜುಕೇಷನ್ ಈಸ್ ಎಕ್ಸ್ಪ್ಯಾನ್ಸಿವ್. ಲೇಖಕರೇ ಒಪ್ಕೊತಾರೆ, ದೇಶದಲ್ಲಿ ಮೆಡಿಕಲ್ ಎಜುಕೇಷನ್ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು ತುಂಬ ದುಬಾರಿ ವೆಚ್ಚ. ಆದರೆ ಅನ್ರೆಗ್ಯುಲೇಟೆಡ್ ವೇನಲ್ಲಿ ನಮ್ಮ ದೇಶದ ಜನರು ಬೇರೆ ದೇಶಕ್ಕೆ ಹೋಗಿ ಮೆಡಿಕಲ್ನ ಕಲ್ತ್ಕೊಂಡು ಬರುವಂಥದ್ದು ಕೂಡ ಅಪಾಯಕಾರಿ. ಸೊ ಗವರ್ನಮೆಂಟ್ ಮಸ್ಟ್ ಬ್ಯಾಲೆನ್ಸ್ ಡಿಮ್ಯಾಂಡ್ ವಿತ್ ಅ ಕ್ವಾಲಿಟಿ ಅಶ್ಯೂರೆನ್ಸ್. ಬೇಡಿಕೆ ಏನಿದೆ ಅದರ ಜೊತೆಗೆ ಗುಣಮಟ್ಟದ ಪೂರೈಕೆಯ ಅಶ್ಯೂರೆನ್ಸನ್ನು ಕೂಡ ಗವರ್ನಮೆಂಟ್ ಮಾಡಬೇಕು ಅನ್ನೋದನ್ನು ಲೇಖಕರು ಹೇಳ್ತಿದ್ದಾರೆ. ಈ ಒಂದು ಎಡಿಟೋರಿಯಲ್ ನಿಮ್ಮ ಪರೀಕ್ಷೆಗಳಲ್ಲಿ ಯಾವೆಲ್ಲ ಪರೀಕ್ಷೆಗಳಿಗೆ ನಿಮಗೆ ಹೆಲ್ಪ್ ಆಗ್ಬೋದು, ಪ್ರಶ್ನೆಗಳು ಕೇಳ್ಬೋದು ಅಂತ ಹೇಳಿದ್ರೆ, UPSCಯ GS ಪೇಪರ್ 2 ಆ್ಯಂಡ್ GS ಪೇಪರ್ 3ನಲ್ಲಿ ಕೇಳ್ಬೋದು. ಗವರ್ನೆನ್ಸಿಗೆ ಸಂಬಂಧಪಟ್ಟ ಹಾಗೆ, ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ಬೋದು. ಇಶ್ಯೂ ಇನ್ ಮೆಡಿಕಲ್ ಎಜುಕೇಷನ್, ಶಾರ್ಟೇಜ್ ಆಫ್ ಸೀಟ್ಸಿಗೆ ಸಂಬಂಧಪಟ್ಟಂತೆ, ಲೈಸೆನ್ಸಿಂಗ್ ಬ್ಯಾರಿಯರ್ಸ್ ಬಗ್ಗೆ ಸಂಬಂಧಪಟ್ಟಂತೆ, ರೆಗ್ಯುಲೇಷನ್ ಆಫ್ ಫಾರಿನ್ ಆ್ಯಂಡ್ ಮೆಡಿಕಲ್ ಡಿಗ್ರಿಗಳಿಗೆ ಸಂಬಂಧಪಟ್ಟಂತೆ, ಗವರ್ನಮೆಂಟ್ ಪಾಲಿಸೀಸ್ ಟು ಇನ್ಕ್ರೀಸ್ ಮೆಡಿಕಲ್ ಸೀಟ್ಸ್ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ GS 2ನಲ್ಲಿ ಕೇಳ್ಬೋದು.
GS3ನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ, ಹೆಲ್ತ್ ಮತ್ತು ಗ್ಲೋಬಲೈಸೇಷನ್ಗೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳು ಕೇಳ್ಬೋದು. ಲೈಕ್ ಇಂಪ್ಯಾಕ್ಟ್ ಆಫ್ ಮೆಡಿಕಲ್ ಗ್ಲೋಬಲೈಸೇಷನ್ ಆನ್ ಇಂಡಿಯಾ, ಅದ್ರ ಬಗ್ಗೆ ಕೇಳ್ಬೋದು. ಕ್ವಾಲಿಟಿ ವರ್ಸಸ್ ಡಿಮ್ಯಾಂಡ್ ಡಿಬೇಟ್ ಇನ್ ಎಜುಕೇಷನ್ ಕೇಳ್ಬೋದು. ಹೌ ಗ್ಲೋಬಲೈಸೇಷನ್ ಎಫೆಕ್ಟ್ಸ್ ನ್ಯಾಷನಲ್ ಹೆಲ್ತ್ ಕೇರ್ ಪಾಲಿಸೀಸ್ ಅನ್ನೋದನ್ನು ಕೂಡ ಕೇಳ್ಬೋದು. ಸೊ ಏನು ಪಾಸಿಬಲ್ ಕ್ವಶನ್ಸ್ ಏನು ಬರ್ಬೋದು ನೋಡಿ. ಪ್ರಿಲಿಮ್ಸ್ಗೆ ಈ ಥರ ಪ್ರಶ್ನೆ ಬರ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಈಸ್ ನಾಟ್ ಎ ಕಾಮನ್ ಡೆಸ್ಟಿನೇಷನ್ ಫಾರ್ ಇಂಡಿಯನ್ ಮೆಡಿಕಲ್ ಸ್ಟೂಡೆಂಟ್ಸ್? ಸರಿಯಾದ ಆನ್ಸರ್ ಜಪಾನ್. ಯಾತಕ್ಕಂತ ಹೇಳಿದ್ರೆ ಸಾಮಾನ್ಯವಾಗಿ ಜಪಾನ್ಗೆ ಭಾರತದ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣಕ್ಕಾಗಿ ಹೋಗಲ್ಲ. ಜಪಾನ್ ಬಿಟ್ಟರೆ ಇನ್ಯಾವುದಿದೆ? ಫಿಲಿಪೀನ್ಸ್, ಉಕ್ರೇನ್, ರಷ್ಯಾ, ಇಲ್ಲಿಗೆಲ್ಲ ಹೋಗ್ತಾರೆ. ನೆಕ್ಸ್ಟ್ ಕ್ವಶನು, ವಾಟ್ ಇಸ್ ದ ಗವರ್ನಮೆಂಟ್ಸ್ ಟಾರ್ಗೆಟ್ ಫಾರ್ ಅಡಿಷನಲ್ ಮೆಡಿಕಲ್ ಸೀಟ್ಸ್ ಇನ್ ದ ನೆಕ್ಸ್ಟ್ 5 years? ಆಲ್ರೆಡಿ ಹೇಳಿದ್ದೀವಿ, ಇವಾಗಷ್ಟೇ ಕಲ್ತ್ವಿ ಅದನ್ನು. ಸೊ 2025 ಯೂನಿಯನ್ ಬಡ್ಜೆಟ್ನಲ್ಲಿ 75,000 ಸೀಟ್ಗಳಿಗೆ 5 ವರ್ಷದಲ್ಲಿ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಆಪ್ಷನ್ ಬಿ ಇಸ್ ಕರೆಕ್ಟ್. ಈ ಥರದ ಪ್ರಶ್ನೆಗಳು ಬರ್ಬೋದು. ನೆಕ್ಸ್ಟ್ ಮೇನ್ಸ್ಗೆ ಏನು ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ಡಿಸ್ಕಸ್ ದ ಚಾಲೆಂಜಸ್ ಫೇಸ್ಡ್ ಬೈ ಇಂಡಿಯನ್ ಸ್ಟೂಡೆಂಟ್ಸ್ ಪರ್ಸೂಯಿಂಗ್ ಮೆಡಿಕಲ್ ಎಜುಕೇಷನ್ ಅಬ್ರಾಡ್. ಹೌ ಕ್ಯಾನ್ ಇಂಡಿಯನ್ ಗವರ್ನಮೆಂಟ್ ಅಡ್ರೆಸ್ ದ ಇಶ್ಯೂ ಹೇಳ್ಬೋದು. ಇಲ್ಲ ಕ್ರಿಟಿಕಲಿ ಅನಲೈಸ್ ದ ಇಂಪ್ಯಾಕ್ಟ್ ಆಫ್ ದ ಗ್ಲೋಬಲೈಸೇಷನ್ ಆಫ್ ಮೆಡಿಕಲ್ ಎಜುಕೇಷನ್ ಆನ್ ಇಂಡಿಯಾಸ್ ಹೆಲ್ತ್ ಕೇರ್ ಸಿಸ್ಟಮ್. ಆ ಥರ ಪ್ರಶ್ನೆಗಳು ಬರ್ಬೋದು. ಈ ಪ್ರಶ್ನೆಗಳು ನಾನು ಏನಕ್ಕೆ ನಿಮ್ಗೆ ಪಟ್ಟಿ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಈ ಪ್ರಶ್ನೆಗಳಿಗೆ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿ ನೀವೇ ಬರವಣಿಗೆಯನ್ನು ಪ್ರಾಕ್ಟೀಸ್ ಮಾಡಿ. ಡೂ ಯು ಥಿಂಕ್ ಇಂಡಿಯಾ ಶುಡ್ ಅಲೋ ಮೋರ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಟು ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್? ಡಿಸ್ಕಸ್ ಅಂತಲೂ ಪ್ರಶ್ನೆ ಕೇಳಬಹುದು. ಸೊ ಈ ಥರದ ಪ್ರಶ್ನೆಗಳನ್ನು ಕೇಳಬಹುದು. ನೆನೆಯ ಎಡಿಟೋರಿಯಲಲ್ಲಿ ನಾನು ಈ ಥರದ ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿರಲಿಲ್ಲ, ಬಟ್ ಇದು ನಿಮ್ಮ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಲಿಸ್ಟ್ ಔಟ್ ಮಾಡಿಕೊಟ್ಟಿದ್ದೀನಿ. ಐ ಹೋಪ್ ಇಟ್ ವಿಲ್ ಹೆಲ್ಪ್ ಯು. ನೆಕ್ಸ್ಟು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಲೇಖಕರು ಹೇಳಿಲ್ಲದ ಕೆಲವು ಮಾಹಿತಿಗಳನ್ನು, ನೀವು ತಿಳಿಯಲೇಬೇಕಾದಂಥ ಮಾಹಿತಿಗಳನ್ನ ನಾನು ಇಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬಿಹೈಂಡ್ ಎಡಿಟೋರಿಯಲ್ ಒಪಿನಿಯನ್ ಏನು? ಇಂಡಿಯಾಸ್ ಮೆಡಿಕಲ್ ಎಜುಕೇಷನ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಕೆಲವು ಫ್ಯಾಕ್ಟ್ಸ್ ನಿಮಗೆ ಗೊತ್ತಿರಬೇಕು. ಡಾಕ್ಟರ್ ಪಾಪ್ಯುಲೇಷನ್ ರೇಷಿಯೋ ಇನ್ ಇಂಡಿಯಾ ಎಷ್ಟಿದೆ ಅಂತ ಅಂದರೆ ನೀವು ಶಾಕ್ ಆಗ್ತೀರಾ. WHO ಪ್ರಕಾರ ರೇಷಿಯೋ 1 ಡಾಕ್ಟರ್ ಪರ್ 1000, 1,000 ಜನರಿಗೆ ಅಟ್ಲೀಸ್ಟ್ ಒಬ್ಬ ಡಾಕ್ಟರ್ ರೀತಿಯಲ್ಲಿ ರೇಷಿಯೋ ಇರಬೇಕು. ಆದರೆ ಭಾರತದ ಇವಾಗಿನ ರೇಷಿಯೋ ಏನಿದೆ ಅಂತ ಹೇಳಿದ್ರೆ 1 ಡಾಕ್ಟರ್ ಪರ್ 1,400 ಪೀಪಲ್. ಇನ್ನು 400 ಪೀಪಲ್ಗೆ ಡಾಕ್ಟರ್ ಇಲ್ಲ ಅನ್ನೋ ಸ್ಥಿತಿನಲ್ಲಿ ಆ ರೇಷಿಯೋ ಇದೆ ಅಂತ. ಅಥವಾ ಒಬ್ಬ ಡಾಕ್ಟರ್ ಎಕ್ಸ್ಟ್ರಾ 400 ಪೀಪಲ್ನ ಟ್ರೀಟ್ ಮಾಡಬೇಕಾದ ಸ್ಟ್ರೆಸ್ಸಲ್ಲಿದ್ದಾನೆ ಅಂತ ಅರ್ಥ. ಸೊ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಫಾರ್ ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಟ್ಸ್ ಏನು ಮಾಡಬೇಕು? ರೆಗ್ಯುಲೇಟರಿ ಫ್ರೇಮ್ವರ್ಕನ್ನು ಮಾಡಲೇಬೇಕು. ಅವಾಗಲೇ ಫಾರಿನ್ ವಿದೇಶದಿಂದ ಕ್ವಾಲಿಟಿ ಡಾಕ್ಟರ್ಸ್ ನಮ್ಮಲ್ಲಿಗೆ ಸಿಗಲಿಕ್ಕೆ ಸಾಧ್ಯ ಆಗುವಂಥದ್ದು. ನೆಕ್ಸ್ಟು ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಷನ್ ಎಕ್ಸಾಮಿನೇಷನ್ FMGE ಅಂತ ಏನಿದೆ, ಇಟ್ ಈಸ್ ಕಂಡಕ್ಟೆಡ್ ಬೈ ನ್ಯಾಷನಲ್ ಮೆಡಿಕಲ್ ಕಮಿಷನ್ NMC ಅಂತ ಹೇಳ್ತಾರೆ. ಸೊ ಮ್ಯಾಂಡೇಟ್ರಿ ಫಾರ್ ಫಾರಿನ್ ಗ್ರ್ಯಾಜುಯೇಟ್ಸ್ ಟು ಪ್ರಾಕ್ಟೀಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡಲೇಬೇಕು ಅಂತಕ್ಕಂಥದ್ದು ಭಾರತದಿಂದ ಆಚೆ ವೈದ್ಯಕೀಯ ಶಿಕ್ಷಣ ಪೂರೈಸಿದವ್ರಿಗೆ ಇರ್ತಕ್ಕಂಥ ಒಂದು ಮ್ಯಾಂಡೇಟ್ರಿ ನಾರ್ಮ್ ಅದು. ಸೊ ಪಾಸ್ ರೇಟ್ ಬಿಲೋ 20% ಇಂಡಿಕೇಟಿಂಗ್ ಕ್ವಾಲಿಟಿ ಕನ್ಸರ್ನ್. 20%ಕ್ಕೂ ಕಡಿಮೆ ಕ್ವಾಲಿಟಿ ಕನ್ಸರ್ನ್ಸ್ ಇದೆ ಇಲ್ಲಿ. ಗುಣಮಟ್ಟದ ಕಲಿಕೆಯ ಗುಣಮಟ್ಟದ ಅಥವಾ ಡಾಕ್ಟರ್ ಆಗಿ ಟ್ರೈನಿಂಗ್ ಕೊಟ್ಟಿರ್ತಕ್ಕಂಥ ಟ್ರೈನಿಂಗ್ನ ಗುಣಮಟ್ಟದ ಬಗ್ಗೆ ಕಾಳಜಿ ಇದೆ. ಇನ್ನೊಂದು ನ್ಯಾಷನಲ್ ಎಕ್ಸಿಟ್ ಟೆಸ್ಟ್ ವಿಲ್ ರೀಪ್ಲೇಸ್ ಯಾವುದನ್ನ? FMGEನ ಮತ್ತು ನೀಟ್ PGನ ರೀಪ್ಲೇಸ್ ಮಾಡಲಾಗುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಕಾಮನ್ ಫಾರ್ ಇಂಡಿಯನ್ ಆ್ಯಂಡ್ ಫಾರಿನ್ ಗ್ರ್ಯಾಜುಯೇಟ್ಸ್. ಇದಿಷ್ಟು ನಿಮಗೆ ತಿಳಿದಿರಬೇಕಾಗಿರೋದು.
ಮತ್ತು ಮೆಡಿಕಲ್ ಕಾಲೇಜ್ ಎಕ್ಸ್ಪ್ಯಾನ್ಷನ್ ಚಾಲೆಂಜಸ್ಸಲ್ಲಿ ಎಸ್ಟಾಬ್ಲಿಷಿಂಗ್ ಮೆಡಿಕಲ್ ಕಾಲೇಜ್, ಒಂದು ಮೆಡಿಕಲ್ ಕಾಲೇಜನ್ನು ಎಸ್ಟಾಬ್ಲಿಷ್ ಮಾಡಬೇಕಂತ ಹೇಳಿದ್ರೆ ಸುಮಾರು 300ರಿಂದ 500 ಕೋಟಿಗಳು ಬೇಕು. ಜೊತೆಗೆ ಫ್ಯಾಕಲ್ಟಿಗಳು ಸಿಗಲ್ಲ ಅನ್ನೋದು ಮೇಜರ್ ಪ್ರಾಬ್ಲಮ್ ಆಗುತ್ತೆ. ಕಾಲೇಜ್ ಏನೋ 300ರಿಂದ 500 ಕೋಟಿ ನೀವೇನೋ ಮಾಡ್ತೀರಾ, ಏನೋ ಮಾಡಿದ್ರಿ, ಆದರೆ ಅಲ್ಲಿ ಫ್ಯಾಕಲ್ಟಿ, ಉಪನ್ಯಾಸಕರು, ಬೋಧಕರು ಸಿಗೋ ಕೊರತೆ ಇದೆ. ಅದೊಂದು ಪ್ರಾಬ್ಲಮ್ಮು. ಗ್ಲೋಬಲ್ ಪರ್ಸ್ಪೆಕ್ಟಿವ್ ಆನ್ ಮೆಡಿಕಲ್ ಎಜುಕೇಷನ್ ಕ್ರೈಸಿಸ್. ಈ ವೈದ್ಯಕೀಯ ಶಿಕ್ಷಣದ ಬಿಕ್ಕಟ್ಟಿನಲ್ಲಿ ಗ್ಲೋಬಲ್ ಪರ್ಸ್ಪೆಕ್ಟಿವ್ ಏನಿದೆ, ಜಾಗತಿಕ ದೃಷ್ಟಿಕೋನ ಏನಿದೆ, ಚೀನಾದ ಡಾಮಿನೆನ್ಸ್ ಇದರಲ್ಲೂ ಇದೆ. ಯಾವುದರಲ್ಲಿ? ಅಟ್ರಾಕ್ಟಿಂಗ್ ಇಂಟರ್ನ್ಯಾಷನಲ್ ಮೆಡಿಕಲ್ ಸ್ಟೂಡೆಂಟ್ಸ್. ಅವರು ಅಂತಾರಾಷ್ಟ್ರೀಯವಾಗಿ ವೈದ್ಯಕೀಯ ಶಿಕ್ಷಣಕ್ಕೆ ಸ್ಟೂಡೆಂಟ್ಸ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಡಾಮಿನೆಂಟ್ ಇದ್ದಾರೆ. ಅವ್ರು ಯಾವುದ್ರಲ್ಲಿಲ್ಲ ಹೇಳಿ? ಓವರ್ 20,000 ಇಂಡಿಯನ್ ಸ್ಟೂಡೆಂಟ್ಸ್ ಆರ್ ಎನ್ರೋಲ್ಡ್ ಇನ್ ಚೀನಾದಲ್ಲಿ 20,000ಕ್ಕೂ ಹೆಚ್ಚು ಭಾರತದ ವಿದ್ಯಾರ್ಥಿಗಳು ಎನ್ರೋಲ್ ಆಗಿದ್ದಾರೆ ವೈದ್ಯಕೀಯ ಶಿಕ್ಷಣಕ್ಕೋಸ್ಕರ. ಪ್ರಾಬ್ಲಮ್ ಏನು? ಲ್ಯಾಂಗ್ವೇಜ್ ಬ್ಯಾರಿಯರ್ಸ್, ಕ್ರೂಷಿಯಲ್ ಕಲ್ಚರಲ್ ಡಿಫರೆನ್ಸಸ್, ವೀಸಾ ಇಶ್ಯೂ, ಇದಿಷ್ಟು ಪ್ರಾಬ್ಲಮ್ಸಲ್ಲಿ. ಯುರೋಪಿಯನ್ ಆ್ಯಂಡ್ ಅಮೇರಿಕನ್ ಮಾಡೆಲ್ಸ್ ಏನಿದೆ ಅಲ್ಲಿ ಏನು ಪ್ರಾಬ್ಲಮ್ಸು? US ಆ್ಯಂಡ್ ಕೆನಡಾ, ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ದೇ ಆರ್ ಹೈಲಿ ರೆಗ್ಯುಲೇಟೆಡ್ ಮೆಡಿಕಲ್ ಎಜುಕೇಷನ್ ವಿತ್ ಲಿಮಿಟೆಡ್ ಫಾರಿನ್ ಸ್ಟೂಡೆಂಟ್ಸ್ ಇನ್ಟೇಕ್. ಅಲ್ಲಿ ಚೆನ್ನಾಗಿದೆ ಎಜುಕೇಷನ್ನು, ರೆಗ್ಯುಲೇಟೆಡ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಆದರೆ ಅವರು ವಿದೇಶಿ ವಿದ್ಯಾರ್ಥಿಗಳಿಗೆ ಕಡಿಮೆ ಸೀಟ್ಗಳನ್ನು ಆಫರ್ ಮಾಡ್ತಾರೆ. UK ದೇ ಅಲೋಸ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಬಟ್ ಹ್ಯಾಸ್ ಸ್ಟ್ರಿಕ್ಟ್ ಲೈಸೆನ್ಸಿಂಗ್ ಎಕ್ಸಾಮ್. ಬೇರೆ ದೇಶದ ವಿದ್ಯಾರ್ಥಿಗಳನ್ನ ಅವ್ರು ಅಲೋ ಮಾಡ್ತಾರೆ, ಆದರೆ ಲೈಸೆನ್ಸಿಂಗ್ ಎಕ್ಸಾಮ್ ಅನ್ನೋದು ತುಂಬ ಸ್ಟ್ರಿಕ್ಟ್ UK. ಕಂಪ್ಯಾರಿಸನ್ ವಿತ್ ಚೀನಾಸ್ ಮೆಡಿಕಲ್ ಎಜುಕೇಷನ್ ಪಾಲಿಸಿ. ಚೀನಾದ ವೈದ್ಯಕೀಯ ಶಿಕ್ಷಣ ನೀತಿ ಏನಿದೆ ಅದರದ್ದು ಕಂಪೇರ್ ಮಾಡಿಕೊಂಡಾಗ ಚೀನಾ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಮೆಡಿಕಲ್ ಎಜುಕೇಷನ್ ಅಗ್ರೆಸಿವ್ಲಿ, ತುಂಬ ರ್ಯಾಶಿಂಗ್ ಆಗಿ ಅಗ್ರೆಸಿವ್ ಆಗಿ ಅದು ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ ವೈದ್ಯಕೀಯ ಶಿಕ್ಷಣವನ್ನು. ಕ್ರಿಯೇಟಿಂಗ್ ಮೆನಿ ಗವರ್ನಮೆಂಟ್ ಫಂಡೆಡ್ ಮೆಡಿಕಲ್ ಯೂನಿವರ್ಸಿಟೀಸ್. ಸರ್ಕಾರವೇ ದುಡ್ಡು ಕೊಟ್ಟು ವೈದ್ಯಕೀಯ ಶಿಕ್ಷಣದ ವಿಶ್ವವಿದ್ಯಾನಿಲಯಗಳನ್ನು ಓಪನ್ ಮಾಡ್ತಾ ಇದೆ. ಅಂದರೆ ಮುಂದೆ ಏನಾಗುತ್ತೆ, ಏನು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಅವ್ರು ಯಾವ ರೀತಿ ರೆಡಿ ಇರ್ತಾರೆ ಅಗ್ರೆಸಿವ್ ಆಗಿ, ಅದು ಅವರ ಗೋ ಆ್ಯಂಡ್ ಗೆಟರ್ ಆ್ಯಟಿಟ್ಯೂಡನ್ನು ತೋರಿಸುತ್ತೆ. ಇಂಟರ್ನ್ಯಾಷನಲ್ ಎಲ್ಲ ಗ್ಲೋಬಲಿ ಅಂತ ಹೇಳ್ಬೋದು. ಚೀನಾ ಕಂಟ್ರೋಲ್ಸ್ ದ ಕ್ವಾಲಿಟಿ ಆಫ್ ಮೆಡಿಕಲ್ ಎಜುಕೇಷನ್ ಸ್ಟ್ರಿಕ್ಟ್ಲಿ, ಅನ್ಲೈಕ್ ದ ಅನ್ರೆಗ್ಯುಲೇಟೆಡ್ ಫಾರಿನ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಇಂಡಿಯನ್ ಸ್ಟೂಡೆಂಟ್ಸ್ ಅಟೆಂಡ್. ಭಾರತದ ವಿದ್ಯಾರ್ಥಿಗಳು ಬೇರೆ ಎಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಕಲಿತಾರೋ ಆ ಎಲ್ಲ ದೇಶಗಳಿಗಿನ್ನ ಹೆಚ್ಚಿನ ಒಂದು ರೆಗ್ಯುಲೇಷನನ್ನು, ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಇದೆ ಚೀನಾ. ಇಂಡಿಯಾ ಮೇ ಲರ್ನ್ ಫ್ರಮ್ ಚೀನಾಸ್ ಮಾಡೆಲ್ ಟು ಬ್ಯಾಲೆನ್ಸ್ ಅಫೋರ್ಡಬಿಲಿಟಿ ಆ್ಯಂಡ್ ಕ್ವಾಲಿಟಿ ಕಂಟ್ರೋಲ್. ಭಾರತ ಇದನ್ನು ಮಾದರಿಯಾಗಾದರೂ ಸರಿ, ಇಲ್ಲ ಥ್ರೆಟ್ಟಾಗಾದರೂ ಸರಿ ತಗೊಂಡು ನಿಜವಾಗಿಯೂ ಅದಕ್ಕಿಂತ ಬೆಟರ್ ಬಿಲ್ಟ್ ಮಾಡುವಂಥದ್ದು ನಮ್ಮ ನೆಸೆಸಿಟಿ ಹೌದು. ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿಗೆ ಬಂದ್ವಿ. ಈಗ ನಾವು ಇಲ್ಲಿವರೆಗೂ ವಿಶ್ಲೇಷಣೆ ಮುಗೀತು, ಅದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯನ್ನು ನೀವೇನು ತಿಳ್ಕೊಬೇಕಿತ್ತು ಅದು ಮುಗೀತು. ಇದಿಷ್ಟು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಡಿಸ್ಕ್ರಿಪ್ಟಿವ್ ಆನ್ಸರ್ಗೆ ಸಂಬಂಧಪಟ್ಟಂತೆ ಮತ್ತು MCQಸ್ಗೆ ಸಂಬಂಧಪಟ್ಟಂತೆ ಮಾಡಬೇಕಾಗಿದ್ದಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಏನು ಇನ್ಫಾರ್ಮೇಷನ್ ಸಿಕ್ಕಿತು. ಇವಾಗ ನಾವು ಕಲಿತಾ ಇರುವಂಥದ್ದು ಇಂಗ್ಲೀಷ್. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ಅಥವಾ ನಿಮ್ಮ ಡೈಲಿ ಕಮ್ಯುನಿಕೇಷನ್ ಇರ್ಬೋದು, ಇಂಗ್ಲೀಷ್ನ ಅದರಲ್ಲೂ ಹಿಂದೂ ವೊಕ್ಯಾಬ್ಯುಲರಿಯನ್ನು ಅಥವಾ ನ್ಯೂಸ್ ಇಂಗ್ಲೀಷ್ ವರ್ಡ್ಸನ್ನು ಕಲಿಯೋದು ಅತ್ಯಂತ ಅಗತ್ಯ. ಅದರ ಬಗ್ಗೆನೇ ಬಹುತೇಕ ಎಕ್ಸಾಮ್ಗಳಲ್ಲಿ ನಿಮಗೆ ಹೆಚ್ಚಿನ ಪ್ರಶ್ನೆಗಳು ಬರುತ್ತೆ. ಈಗೊಂದಷ್ಟು ವೊಕ್ಯಾಬ್ಯುಲರೀಸ್ನ ನೋಡೋಣ. ಅದರಲ್ಲಿ ಲಿಸ್ಟ್ ಮಾಡಿರ್ತಕ್ಕಂಥ ಎಲ್ಲ ವೊಕ್ಯಾಬ್ಯುಲರಿಯನ್ನು ನಾನಿಲ್ಲಿ ಹಾಕಲಿಕ್ಕಾಗಲ್ಲ. ನಾನು ಪ್ರತಿದಿನವೂ ನಿಮಗೆ ಹೇಳೋ ಹಾಗೆ ನಮ್ಮ ಇ ಬುಕ್ ಆ್ಯಪಲ್ಲಿ ನೀವು ಎಲ್ಲ
ವೊಕ್ಯಾಬ್ಯುಲರಿಗಳ ಮೀನಿಂಗು, ಎಕ್ಸಾಂಪಲ್ಸು ಅದಷ್ಟನ್ನು ಓದಲಿಕ್ಕೆ ಅವಕಾಶ ಸಿಗುತ್ತೆ. ಅದರ ಟೆಸ್ಟ್ ತಗೊಳ್ಳಿಕ್ಕೆ ನಮ್ಮ ಟೆಸ್ಟ್ ಆ್ಯಪಲ್ಲಿ ನೀವು ಮಾಡ್ಬೋದು. ಇದೆಲ್ಲ ನಿಮ್ಮ ಅನುಕೂಲಕ್ಕಾಗಿಯೇ ವಿತೌಟ್ ಅಡ್ವರ್ಟೈಸ್ಮೆಂಟ್ನ ಲಾಭದ ಉದ್ದೇಶ ಇಟ್ಕೊಳ್ಳದೆ ನಿಮಗೆ ಯಾವ ಡಿಸ್ಟರ್ಬೆನ್ಸು ಇಲ್ಲದೇ, ಡಿಸ್ಟ್ರಾಕ್ಷನು ಇಲ್ಲದೇ ನೀವು ಕಲಿಯೋ ಹಾಗೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ಮಾಡಿರುವಂಥದ್ದು. ನಮ್ಮ ಈ ಒಳ್ಳೆಯ ಉದ್ದೇಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು 0 to ಹೀರೋ ಇಂಗ್ಲೀಷ್ ಗ್ರಾಮರ್ ಕೋರ್ಸ್ ನಮ್ಮ ಫೌಂಡೇಶನ್ ಕೋರ್ಸ್ಗಳಲ್ಲಿ ಸಿಗುತ್ತೆ. 1 ವರ್ಷದ ಕೋರ್ಸ್. ನೀವು ಕೆಳಗೆ ಕೊಟ್ಟಿರ್ತಕ್ಕಂಥ ಲಿಂಕಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ನೀವು ಝೀರೋ ಲೆವೆಲಿಗೆ ಇದ್ರೂ ತೊಂದರೆ ಇಲ್ಲ. ನೀವು ಇಂಗ್ಲೀಷನ್ನು ಅದ್ಭುತವಾಗಿ ಕಾಂಪಿಟೇಟಿವ್ UPSCಯ ಎಕ್ಸಾಮಿಗೆ ಪ್ರಿಪೇರ್ ಆಗೋ ರೀತಿಯಲ್ಲಿ ನೀವು ಕಲಿಬಹುದು. ಎಲ್ಲ ವಿಷಯಗಳನ್ನು, ಎಲ್ಲ ಟಾಪಿಕ್ಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದನೇ ಅದರಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ. ಸೊ ಅದರದ ಉಪಯೋಗವನ್ನು ಪಡ್ಕೊಳ್ಳಿ. ಬನ್ನಿ ಇವಾಗ ವೊಕ್ಯಾಬ್ಯುಲರಿ ಲಿಸ್ಟಿಗೆ ಬರೋಣ. ಪ್ಯಾರಾಡಾಕ್ಸ್ ಅಂದರೆ ಏನು? ನಾನು ಕನ್ನಡದಲ್ಲೂ ಸೇಮ್ ಕೊಟ್ಟಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಪ್ರೊನೌನ್ಸಿಯೇಷನ್ ಈಸಿ ಆಗಲಿ ನಿಮಗೆ ಅಂತ. ಪ್ಯಾರಾಡಾಕ್ಸ್ ಅಂತಂದರೆ ವೈರುಧ್ಯ ಅಥವಾ ವಿರೋಧಾಭಾಸ. ಏನು, ಒಂದು ಸಿಚುಯೇಷನ್ ಇರುತ್ತೆ ಅಥವಾ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಆ ಸಿಚುಯೇಷನ್ನು ಟ್ರೂ ಆಗಿದ್ರೂ ಕೂಡ ಇದು ನಿಜನೇ ಆದರೆ ಒಪ್ಕೊಳ್ಳೋಕ್ಕಾಗಲ್ಲ ಅನ್ನೋ ಫೀಲಿಂಗ್ ಬರುತ್ತಲ್ಲ, ಅದನ್ನು ವಿರೋಧಾಭಾಸ ಅಥವಾ ವೈರುಧ್ಯ ಅಥವಾ ಪ್ಯಾರಾಡಾಕ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಸಮಾನಾರ್ಥಕ ಪದ ಏನು? ಕಾಂಟ್ರಡಿಕ್ಷನ್, ಐರನಿ, ಇನ್ಕನ್ಸಿಸ್ಟೆನ್ಸಿ. ಆಂಟೋನಿಯಮ್ಸ್ ಅಥವಾ ವಿರುದ್ಧ ಪದ ಏನು? ಕನ್ಸಿಸ್ಟೆನ್ಸಿ, ಹಾರ್ಮೋನಿ, ಅಗ್ರಿಮೆಂಟ್. ಸೆಂಟೆನ್ಸ್ ಹೇಗೆ ಮಾಡ್ಬೋದು ನೀವು? ದ ಪ್ಯಾರಾಡಾಕ್ಸ್ ಆಫ್ ಮೆಡಿಕಲ್ ಎಜುಕೇಷನ್ is that while there is a shortage of doctors, many institutions resist to increase medical seats. ನೋಡಿ, ಗೊತ್ತಿದೆ ಡಾಕ್ಟರ್ಸ್ ಅಗತ್ಯ ಇದೆ, ಶಾರ್ಟೇಜ್ ಆಗುತ್ತೆ ಅಂತ. ಆದರೂ ಕೂಡ ವೈದ್ಯಕೀಯ ಕಾಲೇಜುಗಳು ಆ ಸತ್ಯ ಗೊತ್ತಿದ್ರೂ ಕೂಡ ಸೀಟ್ಗಳನ್ನ ಇನ್ಕ್ರೀಸ್ ಮಾಡಲಿಕ್ಕೆ ರೆಸಿಸ್ಟ್ ಮಾಡ್ತಿದ್ದಾರೆ, ವಿರೋಧ ಮಾಡ್ತಿದ್ದಾರೆ. ಇದು ಒಂದು ಪ್ಯಾರಾಡಾಕ್ಸೇ ಸರಿ ಅಂತ ಹೇಳುವಾಗ ಇದು ವಿರೋಧಾಭಾಸಪ್ಪ, ವೈರುಧ್ಯಪ್ಪ, ಈಗ ಗೊತ್ತಿದ್ರೂ ಇವ್ರು ಮಾಡ್ತಿಲ್ವಲ್ಲ ಅನ್ನೋ ಥರ ಬರುತ್ತೆ. ನೆಕ್ಸ್ಟು ರೆಗ್ಯುಲೇಷನ್, ನಿಯಂತ್ರಣ. ನಿಯಂತ್ರಣ, ಕಾನೂನುಬದ್ಧ ನಿರ್ವಹಣೆಯನ್ನು ನಿಯಂತ್ರಣ ಅಂತ ಹೇಳ್ತಾರೆ. ದ ಆ್ಯಕ್ಟ್ ಆಫ್ ಕಂಟ್ರೋಲಿಂಗ್ ಸಮಥಿಂಗ್ ಬೈ ರೂಲ್ಸ್ ಆರ್ ಲಾಸ್. ನಿಯಮಗಳ ಮೂಲಕ ಅಥವಾ ಕಾನೂನಿನ ಮೂಲಕ ಕೆಲವೊಂದನ್ನು ಕಂಟ್ರೋಲ್ ಮಾಡೋದನ್ನು ನಿಯಂತ್ರಣ ಅಂತ ಹೇಳ್ತಾರೆ. ಅದನ್ನು ನೀವು ಕಾನೂನುಬದ್ಧ ನಿರ್ವಹಣೆ ಅಂತ ಕೂಡ ಹೇಳ್ಬೋದು. ಇದಕ್ಕಿರ್ತಕ್ಕಂಥ ಸಮಾನಾರ್ಥಕ ಪದ ಏನು? ಸೂಪರ್ವಿಷನ್, ಗವರ್ನೆನ್ಸ್, ಕಂಟ್ರೋಲ್. ವಿರುದ್ಧ ಪದ ಡಿರೆಗ್ಯುಲೇಷನ್, ಡಿಸಾರ್ಡರ್, ಲಾಲೆಸ್ನೆಸ್. ಸೊ ಎಕ್ಸಾಂಪಲ್ ಸೆಂಟೆನ್ಸ್: ದ ಲ್ಯಾಕ್ ಆಫ್ ರೆಗ್ಯುಲೇಷನ್ ಇನ್ ಫಾರಿನ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಲೀಡ್ ಟು ದ ಕನ್ಸರ್ನ್ ಅಬೌಟ್ ಕ್ವಾಲಿಟಿ ಅಂತ ಹೇಳುವಾಗ ರೆಗ್ಯುಲೇಷನ್ ಎಷ್ಟು ಮುಖ್ಯ ಕ್ವಾಲಿಟಿನ ಕಂಟ್ರೋಲ್ ಮಾಡಬೇಕಂದ್ರೆ ಅನ್ನೋದನ್ನು ಹೇಳಲಾಗಿದೆ. ನೆಕ್ಸ್ಟು ಕನ್ಸರ್ವೇಟಿವ್, ಸಂಯಮಿತ ಅಂತ ಹೇಳ್ತೀವಿ. ಏನು ಸಂಯಮಿತ ಅಂತ ಹೇಳಿದ್ರೆ ಪರಂಪರಾನಿಷ್ಠ, ನಮ್ಮ ಪರಂಪರೆಯಿಂದನೂ ಬಂದಿರುವಂಥದ್ದು, ಹಿಂದಿನಿಂದ ಬಂದಿರೋದು, ಅದೇ ಅಲ್ವಾ ರೂಲ್ಸು, ಅದೇ ಅಲ್ವಾ ಟ್ರೆಡಿಷನ್ನು ಅಂತ ಹೇಳ್ತೀವಲ್ಲ, ಅದನ್ನು ಕನ್ಸರ್ವೇಟಿವ್ ಅಂತ ಹೇಳಲಾಗುತ್ತೆ. ಮೀನಿಂಗ್ ಏನಿಲ್ಲಿ? ಕಾಶಿಯಸ್ ಆರ್ ರಿಸ್ಟ್ರಿಕ್ಟೆಡ್ ಇನ್ ಎಸ್ಟಿಮೇಟಿಂಗ್ ಸಮಥಿಂಗ್. ಹೊಸದೇನು ಥಿಂಕ್ ಮಾಡಬೇಡಪ್ಪ, ಹೇಗೆ ಬಂದಿದೆ ಹಾಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತೀವಲ್ಲ. ಸೊ ಇದಕ್ಕಿರ್ತಕ್ಕಂಥ ಸಮಾನಾರ್ಥಕ ಪದ ಸಿನಾನಿಯಮ್ಸ್ ಏನು? ಮಾಡರೇಟ್, ಕಾಶಿಯಸ್, ಟ್ರೆಡಿಷನಲ್. ವಿರುದ್ಧ ಪದ ರ್ಯಾಡಿಕಲ್, ಲಿಬರಲ್, ಎಕ್ಸ್ಟ್ರೀಮ್. Example sentence: a conservative estimate suggests that over 2 lakh students study medicine abroad. ಹೀಗೆ ಹೇಳುವಾಗ ಆ ಒಂದು ಪದವನ್ನು ಬಳಸಲಾಗಿದೆ. ಫೆನಾಮಿನಾನ್ ಅಂದರೆ ಏನು ಅಥವಾ ಘಟನೆ? ಒಂದು ದೃಶ್ಯ ಅಂತ ಹೇಳ್ಬೋದು. ಫೆನಾಮಿನಾನ್ ದೃಶ್ಯ ಹೇಳ್ಬೋದು. An observable fact or event
ಎಸ್ಪೆಷಲಿ ಒನ್ ದಟ್ ಈಸ್ ಅನ್ಯೂಸುವಲ್. ಯಾವುದು ನಾರ್ಮಲ್ ಆಗಿರಲ್ವೋ, ಯೂಶುವಲ್ ಆಗಿರಲ್ವೋ, ಸಾಮಾನ್ಯವಾಗಿರಲ್ವೋ ಅದರ ಬಗ್ಗೆ ಒಂದು ಘಟನೆ ಇರ್ಬೋದು, ಇಲ್ಲ ಒಂದು ಅಬ್ಸರ್ವೇಷನ್ ಇರ್ಬೋದು, ಅದನ್ನು ಫೆನಾಮಿನಾನ್ ಅಂತ ಹೇಳ್ತೀವಿ. ಸೊ ಫೆನಾಮಿನಾನ್ಗೆ ಸಿನಾನಿಯಮ್ಸ್ ಏನು ಅಂದರೆ ಸಮಾನಾರ್ಥಕ ಪದ ಇವೆಂಟ್, ಅಕ್ಕರೆನ್ಸ್, ಟ್ರೆಂಡ್. ಆಂಟೋನಿಮ್ಸ್ ಏನು ಅಂದರೆ ವಿರುದ್ಧ ಪದ ನಾರ್ಮಾಲಿಟಿ, ರೆಗ್ಯುಲಾರಿಟಿ, ಕನ್ವೆನ್ಷನ್. ಎಕ್ಸಾಂಪಲ್ ಸೆಂಟೆನ್ಸ್ ಏನು ಹೇಳಲಾಗ್ತಿದೆ? ದ ಫೆನಾಮಿನಾನ್ ಆಫ್ ಮೆಡಿಕಲ್ ಸ್ಟೂಡೆಂಟ್ಸ್ ಸ್ಟಡಿಯಿಂಗ್ ಅಬ್ರಾಡ್ ಈಸ್ ಗ್ರೋಯಿಂಗ್ ರ್ಯಾಪಿಡ್ಲಿ. ಗೆಳೆಯರೆ, ನಾನು ಆಲ್ರೆಡಿ ಹೇಳಿದ್ದೀನಿ, 100ಕ್ಕೂ ಹೆಚ್ಚಿನ ಪ್ರತಿದಿನದ ಎಡಿಟೋರಿಯಲಿಂದ ನಿಮಗೆ ಮೋರ್ ದ್ಯಾನ್ 25 to 30 ವರ್ಡ್ಸ್ ನಾವು ಈ ಥರ ಇ ಬುಕ್ಕನ್ನು ಮಾಡಿ ನಮ್ಮ ಇ ಬುಕ್ ಆ್ಯಪಲ್ಲಿ ಹಾಕ್ತಿರ್ತೀವಿ. ನೀವು ಯಾವಾಗಲೂ ನಿಮ್ಮ ಮೊಬೈಲಲ್ಲಿ ಅದನ್ನು ಇಟ್ಕೊಂಡು ನಿಮಗೆ ಟೈಮ್ ಇದ್ದಾಗ, ನೀವು ಫ್ರೀ ಇದ್ದಾಗ, ಬೋರ್ ಆದಾಗ, ಕಲಿಬೇಕು ಅನ್ನೋ ಆಸಕ್ತಿ ಮೂಡಿದ ತಕ್ಷಣ, ಅಥವಾ 2 ನಿಮಿಷ ಟೈಮ್ ಇದೆಯಪ್ಪ 2 ವರ್ಡ್ ಕಲ್ತ್ಬಿಡೋಣ ಅನ್ನೋ ಛಲ ಇದ್ದರೆ ನಿಮಗೆ ಯೂಸ್ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ. ಡೋಂಟ್ ನೆಗ್ಲೆಕ್ಟ್ ಮೈ ವರ್ಡ್ಸ್. ಎಲೈಟ್ ಅಂದರೆ ಏನು? ಎಲೈಟ್ ಅಂದರೆ ಉನ್ನತ ವರ್ಗ ಅಥವಾ ಶ್ರೇಣಿ ಅಂತ ಹೇಳ್ಬೋದು. ಎ ಸೆಲೆಕ್ಟ್ ಗ್ರೂಪ್ ದಟ್ ಈಸ್ ಸುಪೀರಿಯರ್ ಇನ್ ಟರ್ಮ್ಸ್ ಆಫ್ ಎಬಿಲಿಟಿ ಆರ್ ಕ್ವಾಲಿಟಿ. ಗುಣಮಟ್ಟದಲ್ಲಿ, ಸಾಮರ್ಥ್ಯದಲ್ಲಿ ನಾವೇ ಶ್ರೇಷ್ಠರು ಅನ್ನೋ ಒಂದು ಹಮ್ಮು ಬಿಮ್ಮು ಇದೆಯಲ್ಲ, ಅದರಿಂದ ಆ ಸಂಸ್ಥೆಗಳು ಸೀಟ್ಗಳನ್ನು ಹೆಚ್ಚು ಮಾಡಲಿಕ್ಕೆ ಹೆದರುತ್ತಿದ್ದಾವೆ ಅಂತ ಹೇಳುವಾಗ ಈ ಪದವನ್ನು ಬಳಸಲಾಗಿದೆ. ಸಮಾನಾರ್ಥಕ ಪದ ಏನು? ಎಕ್ಸ್ಕ್ಲೂಸಿವ್, ಪ್ರಿವಿಲೈಸ್ಡ್, ಅಪ್ಪರ್ ಕ್ಲಾಸ್ ಅಂತ ಹೇಳ್ಬೋದು. ಆಂಟೋನಿಯಮ್ಸ್ ಆರ್ಡಿನರಿ, ಕಾಮನ್, ಲೋವರ್ ಕ್ಲಾಸ್. ಈ ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್ ಎಲ್ಲ ಈ ಎಡಿಟೋರಿಯಲ್ಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ವರ್ಡ್ಗೆ ಸಂಬಂಧಪಟ್ಟಿದಂಥದ್ದು ಅಲ್ಲಿ ಹಾಕಿದೆ. ಎಕ್ಸಾಂಪಲ್ ಸೆಂಟೆನ್ಸ್: ಸಮ್ ಮೆಂಬರ್ಸ್ ಆಫ್ ದ ಎಲೈಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಪೋಸಸ್ ಇನ್ಕ್ರೀಸಿಂಗ್ ಸ್ಟೂಡೆಂಟ್ಸ್ ಇನ್ಟೇಕ್. ನಾನು ಆಲ್ರೆಡಿ ಹೇಳಿದೆ ಇದ್ರ ಮೀನಿಂಗ್. ಪ್ರಿವಿಲೈಸ್ ಅಂದರೆ ಏನು? ಪ್ರಿವಿಲೇಜ್, ವಿಶೇಷ ಹಕ್ಕು ಅಂತ ಹೇಳಲಾಗುತ್ತೆ. ಎ ಸ್ಪೆಷಲ್ ರೈಟ್ ಆರ್ ಅಡ್ವಾಂಟೇಜ್ ಗಿವನ್ ಟು ಎ ಪರ್ಟಿಕ್ಯುಲರ್ ಪರ್ಸನ್ ಆರ್ ಗ್ರೂಪ್. ಒಂದು ವರ್ಗಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ನೀಡಿರ್ತಕ್ಕಂಥ ವಿಶೇಷ ಹಕ್ಕನ್ನು, ಅನುಕೂಲವನ್ನು, ಸ್ಥಾನಮಾನವನ್ನು ಪ್ರಿವಿಲೈಸ್ ಅಂತ ಹೇಳಲಾಗುತ್ತೆ. ಸಿನಾನಿಯಮ್ಸ್ ಏನು ಅದಕ್ಕೆ? ಅಡ್ವಾಂಟೇಜ್, ಎಂಟೈಟಲ್ಮೆಂಟ್, ಬೆನಿಫಿಟ್. ಆಂಟೋನಿಯಮ್ಸ್: disadvantages, restrictions, limitation. Example: established doctors fear that increasing medical seats will reduce their privilege. ಆಲ್ರೆಡಿ ಡಾಕ್ಟರ್ಸ್ ಏನು ಎಸ್ಟಾಬ್ಲಿಷ್ ಆಗಿದ್ದಾರೆ, ಅವರಿಗೆ ಇರ್ತಕ್ಕಂಥ ವಿಶೇಷ ಹಕ್ಕು ಅಥವಾ ಸೌಲಭ್ಯಗಳು, ಅನುಕೂಲಗಳು ಕಡಿಮೆ ಆಗಿಬಿಡ್ತವೆ ಅಂತಲೂ ಕೂಡ ಅವರು ಹೆದರುತ್ತಿದ್ದಾರೆ ಅಂತ ಹೇಳುವಾಗ ಈ ವಾಕ್ಯವನ್ನು ಬಳಸಲಾಗಿದೆ. ಈಗ ವೊಕ್ಯಾಬ್ಯುಲರಿ ವರ್ಡ್ಸ್ ಆಯಿತು. 2-3 ಪದಗಳು ಸೇರಿ ಒಂದು ಪದ ಅನ್ನೋ ಅರ್ಥ ಅಥವಾ ಒಂದು ಅರ್ಥ, ಒಟ್ಟಾರೆ ಅರ್ಥವನ್ನು ಕೊಡುತ್ತೆ. ಅಂಥದನ್ನು ಕೀ ಫ್ರೇಸಸ್ ಅಂತ ಹೇಳ್ತೀವಿ. ಈ ಕೀ ಫ್ರೇಸಸ್ ನಿಮಗೆ ನಿಮ್ಮ ರೈಟಿಂಗ್ ಸ್ಕಿಲ್ಲಲ್ಲಿ ಅತ್ಯಂತ ಅಗತ್ಯ. ನೀವು ಅದನ್ನು ಉಪಯೋಗಿಸಿ ನಿಮ್ಮ ರೈಟಿಂಗ್ನ ಮತ್ತಷ್ಟು ಚೆಂದ ಮಾಡ್ಕೋಬೋದು ನೀವು. ಆ ಕಾರಣಕ್ಕೋಸ್ಕರ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್, ಆರೋಗ್ಯ ಸೌಕರ್ಯ ವ್ಯವಸ್ಥೆ ಅಂತ ಹೇಳ್ತೀವಿ. ಏನಾಗಂದರೆ ಹೆಲ್ತ್ ಸೆಕ್ಟರ್ಗೆ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿಕೊಡ್ಬೇಕು ಅದನ್ನು ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾರೆ. ದೇಶದ ಆಸ್ಪತ್ರೆಗಳು, ವೈದ್ಯರು, ಔಷಧಿ ವ್ಯವಸ್ಥೆ ಮುಂತಾದವುಗಳ ಒಟ್ಟು ವ್ಯವಸ್ಥೆಯನ್ನು ನಾವು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬೋದು. ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರೆ ಯಾವುದೆಲ್ಲ ಸೇರಿರುತ್ತೆ? ದೇಶದ ಎಲ್ಲ ಆಸ್ಪತ್ರೆಗಳು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಸ್, ಔಷಧಿಯ ವ್ಯವಸ್ಥೆ ಏನಿರುತ್ತೆ, ಒಟ್ಟು ವ್ಯವಸ್ಥೆಯನ್ನು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಲಾಗುತ್ತೆ. ದ ನೆಟ್ವರ್ಕ್ ಆಫ್ ಮೆಡಿಕಲ್ ಫೆಸಿಲಿಟೀಸ್, ಹಾಸ್ಪಿಟಲ್ಸ್, ಹೆಲ್ತ್ ಸರ್ವಿಸಸ್ ಅವೈಲೇಬಲ್ ಇನ್ ಅ ಕಂಟ್ರಿ ಕಾಲ್ಡ್ ಆಸ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್. ಇಲ್ಲಿ ಕಂಟೆಕ್ಸ್ಟ್ ಏನು? ಎಕ್ಸ್ಪ್ಯಾಂಡಿಂಗ್ ಮೆಡಿಕಲ್ ಎಜುಕೇಷನ್ ಈಸ್ ನೆಸೆಸರಿ ಟು ಇಂಪ್ರೂವ್ ಇಂಡಿಯಾಸ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್
ಎಸ್ಪೆಷಲಿ ಇನ್ ರೂರಲ್ ಏರಿಯಾಸ್ ಅಂತ ಹೇಳುವಾಗ ಇದನ್ನು ಬಳಸಲಾಗಿದೆ. ನೆಕ್ಸ್ಟು ಅಫೋರ್ಡಬಲ್ ಆಲ್ಟರ್ನೇಟಿವ್, ಮಿತವಾದ ವೆಚ್ಚಗಳು ಏನಿದೆ ಅದಕ್ಕೆ ಪರ್ಯಾಯಗಳನ್ನು ಹೇಳುವಂಥದ್ದನ್ನು, ಖರ್ಚು ಕಡಿಮೆ ಆಗ್ತಕ್ಕಂಥ ಆಯ್ಕೆಯನ್ನು, ಉತ್ತಮ ಆಯ್ಕೆಯನ್ನು ಅಫೋರ್ಡಬಲ್ ಆಲ್ಟರ್ನೇಟಿವ್ ಅಂತ ಹೇಳಲಾಗುತ್ತೆ. ಏನು ಆಲ್ಟರ್ನೇಟಿವ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬದಲಾಗಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಖರ್ಚು ಕಡಿಮೆ ಇರುವಂಥದ್ದನ್ನೇ ನಾವು ಬದಲಾಗಿ ಕೇಳುವಂಥದ್ದು, ಅದೇ ಅರ್ಥ ಇಲ್ಲಿ ಬರುವಂಥದ್ದು. ಸೊ ಎ ಲೆಸ್ ಎಕ್ಸ್ಪೆನ್ಸಿವ್ ಆಪ್ಷನ್ ದಟ್ ಸ್ಟಿಲ್ ಪ್ರೊವೈಡ್ಸ್ ವ್ಯಾಲ್ಯೂ ಆರ್ ಬೆನಿಫಿಟ್ಸ್. ಅದಕ್ಕೆ ಬದಲಾಗಿ ಅಂತ ನಾವು ಯಾವಾಗ ಹೇಳ್ತೀವಿ ಅಂತಂದರೆ ನಮ್ಮ ಮುಂದೆ ಇರೋದು ದುಬಾರಿಯಾಗಿದ್ದಾಗ ಬದಲಾವಣೆಯನ್ನು ಹುಡ್ಕೊತೀವಿ. ಬದಲಾವಣೆ ಅನ್ನುವಂಥದ್ದು ನಮ್ಮ ಮುಂದೆ ಇರೋದಕ್ಕಿಂತ ದುಬಾರಿಕ್ಕಿಂತ ಸ್ವಲ್ಪ ಕಡಿಮೆ ವೆಚ್ಚವನ್ನು ಆದರೆ ಸೇಮ್ ಬೆನಿಫಿಟನ್ನು ಕೊಡುವಂಥದ್ದಾಗಿರಬೇಕು. ಆವಾಗ ಅಫೋರ್ಡಬಲ್ ಆಲ್ಟರ್ನೇಟಿವ್ ಅಂತ ಹೇಳ್ತೀವಿ. ಸೊ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇನ್ ಇಂಡಿಯಾ ಚಾರ್ಜ್ ವೆರಿ ಹೈ ಟ್ಯೂಷನ್ ಫೀ, ಮೇಕಿಂಗ್ ಫಾರಿನ್ ಮೆಡಿಕಲ್ ಎಜುಕೇಷನ್ ಆನ್ ಅಫೋರ್ಡಬಲ್ ಆಲ್ಟರ್ನೇಟಿವ್ ಅಂತ ಹೇಳುವಾಗ ಈ ಒಂದು ಕೀ ಫ್ರೇಸನ್ನು ಬಳಸಲಾಗಿದೆ. ನೆಕ್ಸ್ಟು ಇಡಿಯಮ್ಸ್ ಯೂಸ್ಡ್ ಇನ್ ದ ಎಡಿಟೋರಿಯಲ್. ಈ ಎಡಿಟೋರಿಯಲಲ್ಲಿ ಏನೆಲ್ಲ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂತ ನೀವು ಕೇಳಿರ್ತೀರ, ಏನನ್ನು ಯೂಸ್ ಮಾಡಲಾಗಿದೆ. ಬ್ರೈನ್ ಡ್ರೈನ್ ಕೇಳಿರ್ತೀರ. ನಮ್ಮ ಬೌದ್ಧಿಕ ಶಕ್ತಿ ಬೇರೆ ದೇಶಗಳಿಗೆ ಸೋರಿಕೆ ಆಗ್ತಾ ಇದೆ, ನಮ್ಮ ಬುದ್ಧಿವಂತ ಜನರೆಲ್ಲ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಬ್ರೈನ್ ಡ್ರೈನ್ ಅಂತ ಹೇಳ್ಬೋದು. ಮೌಲ್ಯಯುತ ಮೆದುಳಿನ ವರ್ಗಾವಣೆ ಆ ಥರ ನೀವು ಕರೆಕ್ಟು ಟೆಕ್ಸ್ಟ್ ಟ್ರಾನ್ಸ್ಲೇಷನ್ ತೊಗೊಂಡ್ರೆ ತಪ್ಪಾಗುತ್ತೆ. ನಾವೇನೋ ಡಾಕ್ಟ್ರ್ ಬಗ್ಗೆ ಓದ್ತಿದ್ದೀವಿ ಅಂತ ಹೇಳಿದ್ರೆ ಬ್ರೈನ್ ಟ್ರಾನ್ಸ್ಪರೆಂಟ್ ಹೇಳ್ತಿದ್ದಾರೆ ಅಂತ ಅಂದ್ಕೊಬೇಡಿ. ನಮ್ಮ ದೇಶದಲ್ಲಿರ್ತಕ್ಕಂಥ ಬುದ್ಧಿವಂತರೆಲ್ಲ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಅರ್ಥ ಹೇಳುವಾಗ ಬ್ರೈನ್ ಡ್ರೈನ್ ಅಂತ ಹೇಳೋಕ್ಕಾಗುತ್ತೆ. ಉತ್ತಮ ಅವಕಾಶಗಳಿಗೆ ಪ್ರತಿಭಾನ್ವಿತ ಜನರು ಬೇರೆ ದೇಶಕ್ಕೆ ಸ್ಥಳಾಂತರಗೊಳ್ಳೋದನ್ನು ಬ್ರೈನ್ ಡ್ರೈನ್ ಅಂತ ಹೇಳಬಹುದು. ಸೊ ಎಕ್ಸಾಂಪಲ್ ಸೆಂಟೆನ್ಸ್ ಏನು? ದ ಬ್ರೈನ್ ಡ್ರೈನ್ ಆಫ್ ಇಂಡಿಯಾ ಡಾಕ್ಟರ್ಸ್ ಟು ಡೆವಲಪ್ ಕಂಟ್ರೀಸ್ ಇಸ್ ಎ ಸೀರಿಯಸ್ ಕನ್ಸರ್ನ್ ಫಾರ್ ಇಂಡಿಯಾಸ್ ಹೆಲ್ತ್ ಕೇರ್ ಸಿಸ್ಟಮ್. ನಮ್ಮ ದೇಶದಲ್ಲಿರ್ತಕ್ಕಂಥ ಡಾಕ್ಟರ್ ಆಗಬೇಕು ಅನ್ನೋ ಮಹದಾಸೆಯನ್ನು ಇಟ್ಕೊಂಡಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಬೇರೆ ದೇಶಗಳಲ್ಲಿ ಹೋಗಿ ಕಲಿತು ಅಲ್ಲೇ ಸೆಟ್ಲ್ ಆಗಿಬಿಟ್ರೆ ಮುಂದೆ ನಮ್ಮ ದೇಶಕ್ಕೆ ಅಂತಹ ಪ್ರತಿಭಾನ್ವಿತರು ಬೇಕಾದ ಅನಿವಾರ್ಯತೆ ಇದ್ದಾಗ ನಾವು ತುಂಬ ಡೇಂಜರ್ ಸ್ಥಿತಿಗೆ ತಲುಪಿಬಿಡ್ತೀವಿ ಅನ್ನೋ ಕಾಳಜಿಯನ್ನು ವ್ಯಕ್ತಪಡಿಸುವಾಗ ಈ ಒಂದು ಪದವನ್ನು ಬಳಸಲಾಗಿದೆ. ಕಮ್ ವಿತ್ ಚಾಲೆಂಜಸ್. ನಾವು ಏನೇ ಲಾಭ ಗಳಿಸ್ಬೇಕು, ಇಲ್ಲ ನೀವೇನೋ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅದು ಒಂದು ಆಸೆ ಅಥವಾ ಲಾಭ ಅಂತ ಅಂದ್ಕೊಂಡ್ರೆ ಅದ್ರ ಜೊತೆಗೆ ಚಾಲೆಂಜಸ್ ಕೂಡ ಬಂದೇ ಬರುತ್ತೆ ಅಲ್ವಾ? ಸೊ ನಿಮ್ಮ ಎಕ್ಸಾಮ್ಸ್ ಹೇಗೆ ಕಲಿಕೆಯ ಚಾಲೆಂಜಸ್ ಜೊತೆಗೆ ಬಂದಿದೆಯೋ ಇಲ್ಲೂ ಕೂಡ ಚಾಲೆಂಜಸ್ ಇದೆ, ದುಬಾರಿ ವೆಚ್ಚ ಆಗುತ್ತೆ, ಅದೆಲ್ಲ ನಿಜ. ಆದರೆ ನಮ್ಮಲ್ಲೇ ಕಲಿಯೋದ್ರಿಂದ, ನಮ್ಮಲ್ಲಿ ವೈದ್ಯರ ಸಂಖ್ಯೆ ಹೆಚ್ಚಾಗೋದ್ರಿಂದ ನಮ್ಮ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ಗೆ ಅತ್ಯಂತ ಅಗತ್ಯ ಇರುವಂತಹ ಲಾಭ ಆಗುತ್ತೆ ಅಂತ ಹೇಳುವಾಗ ಈ ಪದವನ್ನು ಬಳಸಲಾಗಿದೆ. ಟು ಬ್ರಿಂಗ್ ಡಿಫಿಕಲ್ಟೀಸ್ ಆರ್ ಅಬ್ಸ್ಟ್ಯಾಕಲ್ಸ್ ಅಲಾಂಗ್ ವಿತ್ ದ ಬೆನಿಫಿಟ್ಸ್. ಸ್ಟಡಿಯಿಂಗ್ ಮೆಡಿಸಿನ್ ಅಬ್ರಾಡ್ comes with challenges such as licensing exam and recognition issue. ಫಾರಿನಲ್ಲಿ ಕಲಿತರೂ ಕೂಡ ಅಲ್ಲಿ ಕಲಿಯುವಂಥದ್ದು ಅವರಿಗೆ ಹಣಕಾಸಿನ ದೃಷ್ಟಿಯಿಂದ ಲಾಭ ಅನ್ನೋದ್ರೂ ಕೂಡ, ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೂ ಫಾರಿನ್ನಲ್ಲಿ ಸೀಟ್ ಸಿಕ್ಕಿದೆ, ಸೊ ಅದು ಅವಕಾಶ ಅನ್ನೋದ್ರೂ ಕೂಡ ಕ್ವಾಲಿಟಿ ಮತ್ತು ಲೈಸೆನ್ಸಿಂಗ್ ಎಕ್ಸಾಮ್ ಎರಡೂ ಕೂಡ ಅವರಿಗೆ ಚಾಲೆಂಜಸ್ ಆಗಿ ಉಳ್ಕೊಳ್ಳುತ್ತೆ ಅಂತ ಹೇಳುವಾಗ ಈ ಒಂದು ಪದವನ್ನು ಬಳಸಲಾಗಿದೆ. ಎ ಬ್ರಾಡರ್ ಸ್ಟ್ರಾಟಜಿ, ವಿಸ್ತೃತ ನೀತಿ ಅಥವಾ ವಿಸ್ತಾರವಾದ ನೀತಿ ಅಂತ ಹೇಳ್ತೀವಲ್ಲ ಅದನ್ನು. ಏನದರ ಮೀನಿಂಗು? ಎ ಲಾರ್ಜರ್ ಆರ್ ಲಾಂಗ್ ಟರ್ಮ್ ಪ್ಲ್ಯಾನ್ ಇನ್ವಾಲ್ವಿಂಗ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಒಂದು ವಿಸ್ತೃತವಾದ ನೀತಿ ಅಥವಾ ಯೋಜನೆಯನ್ನು ಹಲವಾರು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಯೋಜನೆ ಅದಾಗುತ್ತೆ. ಏನು ಸೆಂಟೆನ್ಸಲ್ಲಿ ಹೇಗೆ ಇದನ್ನು ಯೂಸ್ ಮಾಡ್ಬೋದು? ದಿಸ್ ರಿಫ್ಲೆಕ್ಟ್ಸ್ ಎ ಬ್ರಾಡರ್ ಸ್ಟ್ರಾಟಜಿ ಆಫ್ ಇಂಡಿಯನ್ ಎಜುಕೇಷನ್ ಗ್ರೂಪ್ ಎಕ್ಸ್ಪ್ಯಾಂಡಿಂಗ್ ದೇರ್ ಫುಟ್ ಪ್ರಿಂಟ್ ಓವರ್ಸೀಸ್. ಭಾರತದಿಂದ ಆಚೆಗೂ ಕೂಡ
ಭಾರತದ ವಿದ್ಯಾಸಂಸ್ಥೆಗಳು ವಿಸ್ತಾರ ಮಾಡ್ತಿರೋದ್ರಿಂದ, ಎಕ್ಸ್ಪ್ಯಾನ್ಷನ್ ಮಾಡ್ತಿರೋದು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅವರ ಬ್ರಾಡರ್ ಸ್ಟ್ರಾಟಜಿಯನ್ನು ಅಂತ ಲೇಖಕರು ಹೇಳುವಾಗ ಇದನ್ನು ಯೂಸ್ ಮಾಡಿದ್ದಾರೆ. ನೆಕ್ಸ್ಟು, ಇಲಿಸ್ಟ್ರೇಟ್ಸ್ ಎ ಕೀ ಚಾಲೆಂಜ್, ಪ್ರಮುಖ ಸವಾಲನ್ನು ತೋರಿಸ್ತಾ ಇದೆ ಅಂತ ಹೇಳುವಾಗ ಈ ವರ್ಡ್ಸ್ಗಳನ್ನು ಯೂಸ್ ಮಾಡಲಾಗುತ್ತೆ. ಇಲಿಸ್ಟ್ರೇಟ್ಸ್ ಎ ಕೀ ಚಾಲೆಂಜ್, ಇದೊಂದು ಇಡಿಯಮ್. ಮೀನಿಂಗ್ ಏನು? ಡೆಮಾನ್ಸ್ಟ್ರೇಟ್ಸ್ ಆ್ಯನ್ ಇಂಪಾರ್ಟೆಂಟ್ ಪ್ರಾಬ್ಲಮ್, ಒಂದು ಪ್ರಮುಖ ಸಮಸ್ಯೆಯನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಿದೆ ಅಂತ ಹೇಳುವಾಗ ಇದನ್ನು ಯೂಸ್ ಮಾಡಲಾಗುತ್ತೆ. ಎಕ್ಸಾಂಪಲ್ ಸೆಂಟೆನ್ಸ್: ಮೋರ್ ಅಟೆನ್ಷನ್ ಇಸ್ ನೀಡೆಡ್ ಆನ್ ದಿಸ್ ಕೀ ಚಾಲೆಂಜ್. ಯಾವುದು ಕೀ ಚಾಲೆಂಜ್? ಇವಾಗ ಎಡಿಟೋರಿಯಲಲ್ಲಿ ಫಾರಿನ್ನಿಂದ ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಳ್ತಿರೋರ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಸೊ ಯೂಸ್ಡ್ ಇನ್ ಅಕಾಡೆಮಿಕ್ ಆ್ಯಂಡ್ ಪಬ್ಲಿಕ್ ಡಿಸ್ಕಷನ್ ಟು ಹೈಲೈಟ್ ಪ್ರೆಸ್ಸಿಂಗ್ ಇಶ್ಯೂ. ಈ ಇಶ್ಯೂವನ್ನು, ಎಷ್ಟು ಗಂಭೀರವಾದ ಇಶ್ಯೂ ಇದು ನೋಡಿ ಅಂತ ಹೇಳುವಾಗ ಈ ಪದವನ್ನು ಅಥವಾ ಈ ಇಡಿಯಮನ್ನು ಬಳಸಲಾಗಿದೆ. ಈ ತರಗತಿಯ ಕೊನೆಯ ಘಟ್ಟಕ್ಕೆ ನಾವು ಇವಾಗ ಬಂದಿದ್ದೀವಿ. ಕಂಪ್ರಹೆನ್ಷನ್ ಪ್ಯಾಸೇಜ್. ನಿಮಗೆ ಬೋರ್ ಆಗಿದ್ದರೆ, ಸುಸ್ತಾಗಿದ್ದರೆ, ಟಯರ್ಡ್ ಆಗಿದ್ದರೆ ಟೇಕ್ ಎ ಬ್ರೇಕ್, ವಿಡಿಯೋ ಪಾಸ್ ಮಾಡಿ ಬ್ರೇಕ್ ತಗೊಳ್ಳಿ. ಆನಂತರ ಬಂದು ಎಂಟೈರ್ ಕಾಂಪ್ರಹೆನ್ಷನ್ ಓದಿ ಆನಂತರ ಇಲ್ಲಿ ಕೇಳಲಾಗುವ ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಿ. Medical education worldwide is undergoing a transformation with increasing international mobility among students. Despite a global shortage of medical professionals, many governments continue to restrict access to medical education. ನಾನಿಲ್ಲಿ ಯಾವ ಕನ್ನಡ ಮೀನಿಂಗು ಹೇಳ್ತಾ ಇಲ್ಲ. ಏನಕ್ಕಂತ ಹೇಳಿದ್ರೆ, ಮೀನಿಂಗ್ ಎಲ್ಲ ಹೇಳಿದ್ದೀನಿ, ಸಾರಾಂಶನೂ ಹೇಳಿದ್ದೀನಿ. ನಿಮಗೆ ಖಂಡಿತ ಕ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಕ್ಯಾಚ್ ಮಾಡಬೇಕು, ಅದನ್ನು ಮ್ಯಾಚ್ ಮಾಡ್ಕೋಬೇಕು ನಿಮ್ಮ ತಿಳುವಳಿಕೆಗೆ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಹೇಳ್ತಾ ಇಲ್ಲ. ನೀವು ಹಾಗೆ ಕಲಿಬೇಕು ಕೂಡ ಇದನ್ನು. ದಿಸ್ ಹ್ಯಾಸ್ ಲೀಡ್ ಟು ಎ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಆರ್ ಪರ್ಸೂಯಿಂಗ್ ದೇರ್ ಡಿಗ್ರಿ ಅಬ್ರಾಡ್, ಆಫನ್ ಇನ್ ಇನ್ಸ್ಟಿಟ್ಯೂಷನ್ಸ್ ವಿತ್ ಅ ಕ್ವಶನಬಲ್ ಕ್ವಾಲಿಟಿ ಕಂಟ್ರೋಲ್. India serves as a notable example where the demand for medical seats is significantly higher than supply, with only 1 in 22 candidates recurring admissions in domestic medical colleges. Many students seek education in countries like Russia, Ukraine, Kazakhstan, and Philippines. Some Indian institutions such as Manipal Education and medical groups have even established medical colleges in foreign nations to cater to this demand. However, studying abroad comes with the challenges. Indian students must clear a licensing examination and a complete mandatory internship upon returning to practice in India. Similarly, foreign trained doctors face stringent requirements to practice in other nations. Lack of uniform quality standards across the countries further complicates the situation, raising concerns about the competence of foreign trained medical graduates. In response, the Indian government has taken steps to expand domestic medical education. In the 2025 Union Budget, an announcement was made to add 10,000 new medical seats by 2026, with a broader goal of increasing seats by 75,000 over in the next 5 years. While such measures aim to reduce the dependence on foreign institutions, challenges persist in balancing the demand for doctors with maintaining the quality of medical training. ಈ ಪ್ಯಾಸೇಜಲ್ಲಿ ಏನೆಲ್ಲ ಹೇಳಿದೆ ನಿಮಗೆ ಆಲ್ರೆಡಿ ನಾನು ಹೇಳ್ಕೊಟ್ಟಿರ್ತಕ್ಕಂಥ ಸಾರಾಂಶ. ಇದ್ರ ಬಗ್ಗೆ ಪ್ರಶ್ನೆಗಳು ಯಾವ ಥರ ಬರುತ್ತೆ ನೋಡಿ. ಆನ್ಸರ್ ನೀವು ಕಾಮೆಂಟ್ ಮಾಡಿದ್ರೆ ಖುಷಿಯಾಗುತ್ತೆ. What is the primary reason for Indian students pursuing medical education abroad? A. Lack of quality education in India. B.
ಹೈ ಕಾಂಪಿಟೇಷನ್ ಫಾರ್ ಮೆಡಿಕಲ್ ಸೀಟ್ಸ್ ಇನ್ ಇಂಡಿಯಾ. ಸಿ, ಪ್ರಿಫರೆನ್ಸ್ ಫಾರ್ ಫಾರಿನ್ ಕಲ್ಚರ್. ಡಿ, ಲೋವರ್ ಕಾಸ್ಟ್ ಆಫ್ ಎಜುಕೇಷನ್ ಅಬ್ರಾಡ್. ಕರೆಕ್ಟ್ ಆದ ಆನ್ಸರ್ ಏನು ಕಾಮೆಂಟ್ ಮಾಡಲಿಕ್ಕಾಗುತ್ತಾ? ಭಾರತದಲ್ಲಿ ಹೈಯರ್ ಕಾಂಪಿಟೇಷನ್ ಇರೋದು ಮೂಲ ಕಾರಣ, ಮೇನ್ ರೀಸನ್. ನಿಮ್ಗೆ ಅನಿಸ್ಬೋದು ಲೋವರ್ ಕಾಸ್ಟ್ ಆಫ್ ಎಜುಕೇಷನ್ ಅಬ್ರಾಡ್, ಅದು ನಿಜನೇ. ಆದರೂ ಕೂಡ ಏನಕ್ಕೆ ಲೋವರ್ ಕಾಸ್ಟ್ ಅಲ್ಲಿದೆ ಅಂತ ನೋಡ್ತಾರೆ ಅಂತ ಹೇಳಿದ್ರೆ ಹೈಯರ್ ಕಾಂಪಿಟೇಷನ್ ಇಲ್ಲಿರೋದ್ರಿಂದ. ಸೊ ಸೂಟಬಲ್ ಆನ್ಸರ್, ಪ್ರಾಪರ್ ಆನ್ಸರ್, ಕರೆಕ್ಟ್ ಆನ್ಸರ್ ಬಿ ಆಗುತ್ತೆ. ಯಾಕಂದರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಮೆಡಿಕಲ್ ಸೀಟ್ಸ್ 22 ಸ್ಟೂಡೆಂಟ್ಸ್ ಕಾಯ್ತಾ ಇದ್ದರೆ ಒಬ್ಬರಿಗೆ ಸಿಗುವಂಥ ಚಾನ್ಸಸ್ ಇದೆ, ಅಂತಹ ಪರಿಸ್ಥಿತಿ ಇದೆ ಇವಾಗ. ಸೊ ಅಲ್ಲಿಗೆ ಹೈ ಕಾಂಪಿಟೆನ್ಸ್ ಅನ್ನೋದು ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಮೆನ್ಷನ್ಡ್ ಆಸ್ ಅ ಡೆಸ್ಟಿನೇಷನ್ ಫಾರ್ ಇಂಡಿಯನ್ ಮೆಡಿಕಲ್ ಸ್ಟೂಡೆಂಟ್ಸ್? ಯಾವುದು? ಅದನ್ನು ಆಲ್ರೆಡಿ ಒಂದು ಕ್ವಶನ್ನೇ ಫ್ರೇಮ್ ಮಾಡಿಬಿಟ್ಟಿದ್ದೀವಿ, ಜಪಾನ್. ಅದಕ್ಕೇನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ ನಾನು. ಥರ್ಡ್ ಒನ್, ವಾಟ್ ಮೇಜರ್ ಚಾಲೆಂಜ್ ಡೂ ಇಂಡಿಯನ್ ಸ್ಟೂಡೆಂಟ್ಸ್ ಫೇಸ್ ಆಫ್ಟರ್ ಕಂಪ್ಲೀಟಿಂಗ್ ದೇರ್ ಮೆಡಿಕಲ್ ಡಿಗ್ರಿ ಅಬ್ರಾಡ್? ಇದಕ್ಕೆ ಆನ್ಸರ್ ಏನೇನಿದೆ ಆಪ್ಷನ್ನು? ಹೈಯರ್ ಟ್ಯೂಷನ್ ಫೀ ಫಾರ್ ಫಾರಿನ್ ಯೂನಿವರ್ಸಿಟೀಸ್ ಅಲ್ಲ, ರಾಂಗ್ ಆಯಿತು. ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇನ್ ಫಾರಿನ್ ಕಂಟ್ರೀಸ್ ಅಲ್ಲ, ಅದು ರಾಂಗ್ ಆಯಿತು, ಅದು ಕೆಲವು ಕಂಟ್ರಿಗಳಲ್ಲಿ ಮಾತ್ರ. ಲೈಸೆನ್ಸಿಂಗ್ ಎಕ್ಸಾಮಿನೇಷನ್ ಆ್ಯಂಡ್ ಮ್ಯಾಂಡೇಟ್ರಿ ಇಂಟರ್ನ್ಶಿಪ್ ಇನ್ ಇಂಡಿಯಾ, ದಿಸ್ ಈಸ್ ಕರೆಕ್ಟ್. ಸೊ ಲ್ಯಾಕ್ ಆಫ್ ಜಾಬ್ ಆಪರ್ಚುನಿಟೀಸ್ ಇನ್ ಇಂಡಿಯಾ ಅದು ಇಲ್ಲವೇ ಇಲ್ಲ, ಡಾಕ್ಟರ್ಸ್ಗಳ ಕೊರತೆ ಇದೆ ಅಂತಲೇ ನಾವು ಇದು ಡಿಸ್ಕಸ್ ಮಾಡಿದ್ದು. ನೆಕ್ಸ್ಟು ಫೋರ್ತ್ ಕ್ವಶನ್, ವಾಟ್ ಸ್ಟೆಪ್ ಹ್ಯಾಸ್ ಇಂಡಿಯನ್ ಗವರ್ಮೆಂಟ್ ಟೇಕನ್ ಟು ಅಡ್ರೆಸ್ ದ ಶಾರ್ಟೇಜ್ ಆಫ್ ಮೆಡಿಕಲ್ ಸೀಟ್ಸ್? ಏನೇನು ಸ್ಟೆಪ್ಸ್ ತೊಗೊಂಡಿದೆ? ಯಾವ ಸ್ಟೆಪ್ ಇದರಲ್ಲಿ? ಎ, ರೆಡ್ಯೂಸಿಂಗ್ ನೀಟ್ ಕಟ್ ಆಫ್ ಸ್ಕೋರ್ಸ್ ಅಲ್ಲ, ತಪ್ಪು ಇದು. ಎನ್ಕರೇಜಿಂಗ್ ಮೋರ್ ಇಂಡಿಯನ್ ಸ್ಟೂಡೆಂಟ್ಸ್ ಟು ಸ್ಟಡಿ ಅಬ್ರಾಡ್, ನೋ ವೇ. ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಮೆಡಿಕಲ್ ಸೀಟ್ಸ್ ಇನ್ ಡೊಮೆಸ್ಟಿಕ್ ಕಾಲೇಜಸ್, ಹೌದು, ಇದು ಕರೆಕ್ಟ್ ಇದೆ. ಅಫರಿಂಗ್ ದ ಫ್ರೀ ಮೆಡಿಕಲ್ ಎಜುಕೇಷನ್, ಭ್ರಮೆ. ಬೇರೆ ಎಜುಕೇಷನ್ ಕೊಟ್ರೆ ಸಾಕಾಗಿದೆ, ಮೆಡಿಕಲ್ ಎಜುಕೇಷನನ್ನು ಫ್ರೀಯಾಗಿ ಕೊಡುವಂಥದ್ದೇನಿದೆ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಬೇಸ್ಡ್ ಆನ್ ದ ಪ್ಯಾಸೇಜ್? ಏನು ಆಪ್ಷನ್ ಏನಿದೆ? ಆಪ್ಷನ್ ಎ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ದ ಕ್ವಾಲಿಟಿ ಆಫ್ ಫಾರಿನ್ ಮೆಡಿಕಲ್ ಎಜುಕೇಷನ್ ಈಸ್ ಕನ್ಸಿಸ್ಟೆಂಟ್ ಅಕ್ರಾಸ್ ಆಲ್ ಇನ್ಸ್ಟಿಟ್ಯೂಷನ್, ನೋ ವೇ, ತಪ್ಪು. The Indian government plans to add 75,000 medical seats in the next 5 years. Yes, this is correct. So ನೀವಲ್ಲಿ ಕೆಳಗಡೆ ಹೋಗಲೇಬೇಕಾಗಿಲ್ಲ. ಓನ್ಲಿ ಹೈ ಇನ್ಕಮ್ ಕಂಟ್ರೀಸ್ ಎಕ್ಸ್ಪೀರಿಯನ್ಸ್ ಶಾರ್ಟೇಜ್ ಡಾಕ್ಟರ್ಸ್, ನೋ ವೇ. ಆಲ್ ಫಾರಿನ್ ಟ್ರೈನ್, ಇದ್ರ ಬಗ್ಗೆ ಪ್ಯಾಸೇಜಲ್ಲಿ ಇಲ್ವೇ ಇಲ್ಲ. ಸೊ ಅದು ಅಲ್ಲ, ಬಿನೇ ಕರೆಕ್ಟ್ ಆನ್ಸರ್. ಸೊ ಇವತ್ತಿನ ಈ ತರಗತಿ ಇಲ್ಲಿಗೆ ಮುಗಿದಿದೆ. ನೀವು ಕೇಳಿಸಿಕೊಂಡಂಥದ್ದನ್ನು ಪುನಃ ಕೇಳಿಸ್ಕೊಳ್ಳಿಕ್ಕೆ ನಮ್ಮ ಅಚೀವರ್ಸ್ ಹಂಟ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ವೆಬ್ಸೈಟಿಗಾದರೂ ಭೇಟಿ ಕೊಡಿ, ಇಲ್ಲ ಯೂಟ್ಯೂಬಲ್ಲೇ ಕೇಳಿಸ್ಕೊತೀರಾ ಅಂದರೂ ಕೇಳಿಸ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ನೀವು ಕೇಳಿಸ್ಕೊಂಡಿದ್ದನ್ನು ಕ್ವಿಜ್ ಅಟೆಂಡ್ ಮಾಡ್ತೀನಿ ನಾನು, ನನಗೆಲ್ಲ ಅರ್ಥ ಆಗಿದೆ, ಐ ಆಮ್ ರೆಡಿ ಟು ಟೇಕ್ ಎ ಟೆಸ್ಟ್ ಅಥವಾ ಕಂಟೆಸ್ಟ್ ಹೇಳಿದ್ರೆ ಬನ್ನಿ, ಕ್ವಿಜ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ನಮ್ಮ ವೆಬ್ಸೈಟಿಗಾದರೂ ಭೇಟಿ ಕೊಡಿ. ಬಟ್ ವೆಬ್ಸೈಟಲ್ಲಿ ಇರ್ತಕ್ಕಂಥ ಹೆಚ್ಚು ಆಪ್ಷನ್ಸ್ ನಿಮಗೆ ಕ್ವಿಜ್ ಆ್ಯಪಲ್ಲಿರುತ್ತೆ. ನಿಮ್ಮ ಫ್ರೆಂಡ್ಸ್ಗಳನ್ನು ನೀವು ಫೈಟಿಂಗ್ಗೆ ಕರಿಬೋದಾಗಿರುತ್ತೆ, ಅವ್ರ ಜೊತೆಯಲ್ಲಿ ನೀವು ನಿಮ್ಮ ಇಂಟೆಲೆಕ್ಚುಯಲ್ ಫೈಟಿಂಗ್ ಕೂಡ ಮಾಡ್ಬೋದಾಗಿರುತ್ತೆ. ಅಲ್ಲಿ ಕಂಟೆಸ್ಟ್ ಕೂಡ ನಾವು ಮಾಡ್ತೀವಿ, ಅದರದ್ದು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇಲ್ಲ ಈಗ ನಾನು ಕೇಳಿಸ್ಕೊಂಡಿದ್ದನ್ನು ನಾನು ಓದಬೇಕು, ನನಗೆ PDF ಬೇಕು, PDF ಬೇಡಿ, ಇ ಬುಕ್ಕೇ ಕೊಡ್ತೀವಿ. ನಮ್ಮ ಇ ಬುಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ತರಗತಿಯ ಜೊತೆಗೆ ನೀವು ಓದಲೇಬೇಕಾದಂತಹ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳು ಸಿಗ್ತಕ್ಕಂಥ ಇ ಬುಕ್ಗಳು ನಮ್ಮ ಆ್ಯಪಲ್ಲಿ ಸಿಗುತ್ತೆ. ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ ಸೋಮವಾರ ಮತ್ತೊಂದು ಎಡಿಟೋರಿಯಲ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಫುಲ್ ಮಜಾ ಮಾಡಬೇಡಿ, ಸ್ವಲ್ಪ ಓದಿ.